ಯಯೋಶ್ಚ ಅಭಿನ್ನ ವಿಷಯತ್ವಂ ಒಂದೇ ಪದಾರ್ಥದ ಬಗ್ಗೆ ಯಾವ ಎರಡು ಪ್ರಮಾಣಗಳು ಹೊರಟಿವೆಯೋ ಅಲ್ಲಿ ಆಖು ನಖಲೆಯೋರಿವ ಮುಂಗ್ಸಿ ಇಲಿ ಇದ್ದ ಹಾಗೆ ಒಂದನ್ನು ಒಂದು ಹೊಡೆದಾಕತ್ತೆ ಅನ್ನೋದು ಸತ್ಯ. ಈಗ ಶಬ್ದ ಕೇಳ್ತಾ ಇರುವಾಗ ಇಂಥ ವ್ಯಕ್ತಿ ಅಂತ ತಿಳ್ಕೊಂಡು ಕಣ್ಣಿಗೆ ಕಂಡಾಗ ಬೇರೆ ವ್ಯಕ್ತಿ ಆಗಿದ್ರೆ ಆವಾಗ ಶಬ್ದ ಕೇಳಿದ್ರಿಂದ ಏನು ಇಂಥ ವ್ಯಕ್ತಿ ಅಂತ ಹೇಳಿದ್ರು ತಪ್ಪು. ಶಬ್ದ ಪ್ರಮಾಣ ಯಾರ್ದೋ ಧ್ವನಿ ಕೇಳ್ತಾ ಇದೆ, ಇಂಥವ್ರು ಬಂದ್ರು ಅಂತ ಅಂದ್ಕೊಂಡಿದ್ಯಾ, ಹೋಗಿ ನೋಡಿದ್ರೆ ಬೇರೆಯವ್ರು ಆಗ್ಬಿಟ್ಟಿದ್ದಾರೆ. ಅವಾಗ ಏನಾಗತ್ತೆ, ಒಂದೇ ಪದಾರ್ಥದ ಬಗ್ಗೆ ಬಂದಿರೋದು ಅದು ಶಬ್ದ ಸುಳ್ಳು ಅಂತ ಹೇಳಲಿಲ್ಲ, ಅಥವಾ ರೂಪವೂ ಸುಳ್ಳು ಅಂತ ಆಗ್ಲಿಲ್ಲ. ಆ ರೂಪ ಶಬ್ದಗಳನ್ನು ಹೊಂದಿರೋ ಪದಾರ್ಥ ಇವ್ರೂ ಬಗ್ಗೆ ಅದು ಒಂದಕ್ಕೊಂದು ವಿರೋಧ ಆಗಬಹುದು. ಹಾಗೆ ಶಾಸ್ತ್ರ ಏನು ಪ್ರಪಂಚದ ಬಗ್ಗೆ ತಿಳಿಸತ್ತೆ, ಇಂದ್ರಿಯಗಳು ಪ್ರಪಂಚವನ್ನೇ ತಿಳಿಸತ್ತೆ. ಆ ಪ್ರಪಂಚ ಅನ್ನೋದು ಒಂದೇ ಪದಾರ್ಥವನ್ನು ಇಟ್ಕೊಂಡು ಹೇಳಿದಾಗ ಎರಡರಲ್ಲಿ ಒಂದಕ್ಕೊಂದು ವಿರೋಧವಾದ್ರೆ ಒಂದು ಬಾಧ್ಯ ಒಂದು ಬಾಧಕ. ಈಗ ಇಂದ್ರಿಯ ಜ್ಞಾನ ಬಾಧ್ಯವಾಗತ್ತೆ, ಶಾಸ್ತ್ರಜ್ಞಾನ ಬಾಧವಾಗತ್ತೆ, ಎರಡೂ ಅನುಭವವೇ. ಆದ್ದರಿಂದ ಬಾಧ್ಯ ಬಾಧಕ ಭಾವ ಹಾಗೆ ಇಲಿ ಮುಂಗ್ಸಿ ಎರಡು ಒಟ್ಟೆ ಇರೋಲ್ವೋ ಹಾಗೆ ಅಂತ ಹೇಳಿದ್ರು. ಅತಃ ತದುಚ್ಯತೆ, ಅದನ್ನ ಈಗ ನಾವು ಹೇಳ್ತೀವಿ ಹೇಗೆ ಅಂದ್ರೆ ಪ್ರತ್ಯಕ್ಷಂಚೇನ್ನ ಶಾಬ್ದಂ ಸ್ಯಾತ್ ಶಾಬ್ದಂ ಚೇದಕ್ಷಜಂ ಕಥಂ ಪ್ರತ್ಯಕ್ಷಾಭಾಸ ಪ್ರತ್ಯಕ್ಷೇ ಯಾಗಮಾಭಾಸ ಆಗಮೇ. ಪ್ರತ್ಯಕ್ಷಂ ಚೇನ್ನ ಶಾಬ್ದಂ ಸ್ಯಾತ್ ಶಾಬ್ದಂ ಚೇತ್ ಅಕ್ಷಜಂ ಕಥಂ ಪ್ರತ್ಯಕ್ಷಾಭಾಸ ಪ್ರತ್ಯಕ್ಷೇ ಯಾಗಮಾಭಾಸ ಆಗಮೇ. ಓದಪ್ಪ. ಪ್ರತ್ಯಕ್ಷಂ ಚೇತ್ ನ ಶಾಬ್ದಂ ಸ್ಯಾತ್ ಶಾಬ್ದಂ ಚೇತ್ ಅಕ್ಷಜಂ ಕಥಂ ಪ್ರತ್ಯಕ್ಷಾಭಾಸಃ ಪ್ರತ್ಯಕ್ಷೇ ಆಗಮಾಭಾಸಃ. ಕೇಳಿಸ್ತಾ ಇಲ್ವಾ? ಇಲ್ಲ, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಸರಿ ಇದೆ. ಕೇಳಿಸ್ತಾ ಇದೆಯಾ? ಇಲ್ಲ, ಚೆನ್ನಾಗಿ ಕೇಳಿಸ್ತಾ ಇದೆ. ಈಗ ಪ್ರತ್ಯಕ್ಷದಿಂದಲೇ ಗೊತ್ತಾಗುವಂತಹದ್ದಾಗಿದ್ದರೆ ಅದು ಶಬ್ದದಿಂದ ಹೇಳಬೇಕಾದದ್ದಲ್ಲ, ಶಬ್ದದಿಂದ ಗೊತ್ತಾಗುವುದಿಲ್ಲ. ಪ್ರತ್ಯಕ್ಷ ಅಂದ್ರೆ ಇಂದ್ರಿಯ ಜ್ಞಾನ. ಇಂದ್ರಿಯ ಜ್ಞಾನದಿಂದ ಗೊತ್ತಾದದ್ದನ್ನ ಶಬ್ದವು ಅಂದ್ರೆ ವೇದವೂ ಹೇಳುವುದಿಲ್ಲ ಒಂದರ್ಥ. ವೇದದಿಂದ ಅದರ ತಿಳಿವಳಿಕೆಯನ್ನು ಹೇಳೋಲ್ಲ, ತಪ್ಪು ಅಂತ ಹೇಳಲ್ಲ. ಕಣ್ಣಿಗೆ ಕಾಣೋ ವಿಷಯ ಏನಿದೆ ಅದು ಶಬ್ದದಿಂದ ಉಂಟಾಗುವುದು ಅಲ್ಲ, ಶಬ್ದ ಅದಕ್ಕೆ ತಪ್ಪು ಅಂತ ಹೇಳೋಲ್ಲ. ಅನುವಾದ ಮಾಡಬಹುದು ಶಬ್ದದಿಂದ, ಆದರೆ ಪ್ರತ್ಯಕ್ಷ ಜ್ಞಾನವಾಗಿದ್ರೆ ಅದು ಶಬ್ದ ಜ್ಞಾನ ಆಗೋದಿಲ್ಲ, ಶಬ್ದ ಪ್ರಮಾಣವೂ ಅಲ್ಲ. ಶಬ್ದದಿಂದ ಉಂಟಾಗೋದಾದ್ರೆ ಈಗ ಜನ್ಮಾಂತರ ಲೋಕಾಂತರ ಬನ್ನಿ, ಫ್ಯಾನ್ ಹಾಕಿದೀವಿ ನಿಮ್ಗೋಸ್ಕರ. ಶಬ್ದದಿಂದಲೇ ಉಂಟಾಗುವ ಜ್ಞಾನ ಯಾವುದು ಅಂದ್ರೆ ಈಗ ಸದ್ಯಕ್ಕೆ ಇಂದ್ರಿಯಕ್ಕೆ ಕಾಣದೇ ಇರುವಂತಹ ಜನ್ಮಾಂತರ ಲೋಕಾಂತರ ಪುಣ್ಯ ಪಾಪ ಇವುಗಳು ಶಬ್ದದಿಂದಲೇ ಗೊತ್ತಾಗುತ್ತೆ. ಅದು ಕಣ್ಣಿಂದ ವಿರೋಧವೇ ಇಲ್ಲ, ಗೊತ್ತಾಗೋದು ಇಲ್ಲ. ಯಾವುದೋ ಪುಣ್ಯ ಪಾಪ ತೋರಿಸಿ ಕಣ್ಣಿಗೆ ಅಂದ್ರೆ ತೋರ್ಸೋಕ್ ಬರಲ್ಲ, ಜನ್ಮಾಂತರ ತೋರಿಸಿ ಅಂದ್ರೆ ತೋರ್ಸೋಕ್ ಬರಲ್ಲ, ಪರಲೋಕ ಸ್ವರ್ಗ ನರಕ ಇವೆಲ್ಲ ಯಾವುದು ತೋರ್ಸೋಕ್ ಬರೋದಿಲ್ಲ. ಅದು ಶಬ್ದದಿಂದ ಉಂಟಾಗುತ್ತೆ. ಅದನ್ನ ನಂಬಿಕೆಯನ್ನ ವಿಷಯ ಬೇರೆ. ಅದು ಶಬ್ದದಿಂದ ಹೇಳೋದು ಎಲ್ಲಾ ಜ್ಞಾನವು ಕೆಲವು ಸಲ ದೂರದಲ್ಲಿದ್ರೆ ಅದು ನಂಬಿಕೆನೆ. ಯಾರೋ ನೋಡಿ ಬಂದು ಹೇಳಿರ್ತಾರೆ, ಅವ್ರು ನೋಡಿದ್ದೇ ಹೇಳ್ತಾರೋ ಸುಳ್ಳು ಹೇಳ್ತಾರೋ ಅಂದ್ರೆ ನಂಬಿಕೆಯಿಂದ ಹೋಗುತ್ತೆ. ಅಲ್ಲಿ ಹಾಗಿದೆ ಇಲ್ಲಿ ಹೀಗಿದೆ ಅಂದ್ರೆ ಶಬ್ದ ಜ್ಞಾನದಲ್ಲಿ ನಂಬಿಕೆ ಇದ್ದಂದವನಿಗೆ ಗೊತ್ತಾಗತ್ತೆ. ಕಣ್ಣಿನ ಜ್ಞಾನ ಅನುಭವದಲ್ಲಿ ಗೊತ್ತಾಗೋದ್ರೆ ಕಣ್ಣಿಗೆ ಮಾತ್ರ ಗೊತ್ತಾಗುತ್ತೆ. ಕಣ್ಣಿಗೋ ಶಬ್ದ ಕಿವಿಗೋ ನಾಲಿಗೆಗೋ ಗೊತ್ತಾಗ ಅದು ಪ್ರತ್ಯಕ್ಷ ಜ್ಞಾನ.
ಆದ್ರೆ ಒಂದಕ್ಕೊಂದು ವಿರೋಧ ಏನಿಲ್ಲ ಅಪ್ಪ. ಹಾಗಾಗಿ ಇದು ಗೊತ್ತಾಯ್ತಾ? ಕರೆಂಟ್ ಹೋಗಿದ್ಯಾ ಬಂದಿದ್ಯಾ? ಬಂತು. ಫೋನ್ ಮಾಡಿದ್ದು ಅದಕ್ಕೆನಾ? ಇಲ್ಲೇ ಈಗ ಚುಚ್ಚು ಮತ್ತೆ ಕರೆಂಟ್ ಬಂದ್ಮೇಲೆ ಇದು ಬರ್ಲಿಲ್ಲ. ಬಂತು. ಈಗ ಕೆಲ್ಸತ್ತಾ? ಇಲ್ಲ, ಚೆನ್ನಾಗಿ ಕೇಳಿಸ್ತಾ ಇದೆ. ಕೇಳಿಸುತ್ತೆ. ಈಗೆಲ್ಲ ಕೇಳಿಸುತ್ತೆ. ಕಡೆ ಆಯ್ತು. ಇಲ್ಲ, ಅವಾಗ ಕೇಳಿಸ್ತಾ ಇರಲಿಲ್ಲ. ಹೀಗೆ ಪ್ರತ್ಯಕ್ಷದಿಂದಾದ ಜ್ಞಾನವು ಶಬ್ದ ಜ್ಞಾನಕ್ಕೆ ವಿರೋಧವಿಲ್ಲ, ಶಬ್ದದಿಂದಾದ ಜ್ಞಾನವು ಪ್ರತ್ಯಕ್ಷಕ್ಕೆ ವಿರೋಧವಿಲ್ಲ. ಅಕಸ್ಮಾತ್ ಪ್ರತ್ಯಕ್ಷವು ಶಬ್ದದಿಂದ ಹೇಳೋದಾದ್ರೆ ಪ್ರತ್ಯಕ್ಷವನ್ನೇ ಅದು ಶಬ್ದ ಅಲ್ಲ, ಅದು ಆಭಾಸ, ಪ್ರಮಾಣ ಅಲ್ಲ, ಅನುವಾದ. ಕಣ್ಣಿಗೆ ಕಾಣೋದನ್ನೀಗ ಬೆಂಕಿಯು ಬಿಸಿಯಾಗಿದೆ ಅಂತ ವೇದದಲ್ಲಿ ಒಂದ್ ಕಡೆ ಇದೆ. ಅಗ್ನಿ ಹಿಮಸ್ಯ ಭೇಷಜಂ ಅಗ್ನಿ ಉಷ್ಣ ಅಂತ. ಅದನ್ನ ವೇದ ಹೇಳಿದ್ರಿಂದ ಗೊತ್ತಾಗಿಲ್ಲ ನಮ್ಗೆ. ಯಾವ್ದ್ರಿಂದ ಗೊತ್ತಾಯ್ತೋ? ಅನುಭವದಿಂದ. ಚರ್ಮೇಂದ್ರಿಯಕ್ಕೆ ಗೊತ್ತಾಯ್ತು. ಚರ್ಮೇಂದ್ರಿಯಕ್ಕೆ ಗೊತ್ತಾದದ್ದನ್ನ ವಾಕ್ಯ ಹೇಳಿದ್ರೆ ಅದು ವಾಕ್ಯ ಆದ ವಿಷಯ ಪ್ರಮಾಣ ಅಲ್ಲ, ಅನುವಾದ. ಲೋಕದಲ್ಲಿ ಏನೇನಿದೆಯೋ ಅದನ್ನು ಕೆಲವು ಸಲ ವಾಕ್ಯ ಅನುವಾದ ಮಾಡ್ಕೊಳ್ಳುತ್ತೆ, ನಿಮ್ಗೆ ಗೊತ್ತಿರೋದನ್ನೇ ಹೇಳುತ್ತೆ. ಅದು ಅನುವಾದವೇ ಹೊರತು ಅಲ್ಲ. ಅದನ್ನ ಪ್ರತ್ಯಕ್ಷ ವಿಷಯದಲ್ಲಿ ಆಗಮ ಆಭಾಸವಾದ, ಆಭಾಸ ಅಂದ್ರೆ ಅನುವಾದ ಮಾಡ್ತಾರೆ. ಆಗಮ ವಿಷಯದಲ್ಲೂ ಕೂಡ ಪ್ರತ್ಯಕ್ಷ ಅಭಾಸವಾದ. ಇನ್ನು ಕೆಲವುದಲ್ಲಿ ಏನಾಗತ್ತೆ ಅಂತ ಹೇಳ್ತೀನಿ, ಪ್ರತ್ಯಕ್ಷಕ್ಕೆ ವಿರೋಧವಾಗುವಂತಹ ಆಗಮನೂ ಇರುತ್ತೆ. ಯಾವುದು ಅಂದ್ರೆ ಕಲ್ಲುಗಳು ತೇಲುತ್ತವೆ ಅಂತ ಒಂದು ವಾಕ್ಯ ಇದೆ. ಏನಂತ ವಾಕ್ಯ? ಹೇಗೆ ಅಂದ್ರೆ ಗ್ರಾವಣ ಪ್ಲವಂತೆ ಅಂತ ವಾಕ್ಯ. ಅಲ್ಲಿ ಕಲ್ಲು ಅನ್ನೋದು ಆಲಿ ಕಲ್ಲುಗಳು ಅಂತ ಹೇಳ್ಬೇಕಾಗಿತ್ತು. ಆಲಿ ಕಲ್ಲುಗಳು ಅಂದ್ರೇನು? ಆಲಿ ಕಲ್ಲು ತೇಲುತ್ತೆ ತಾನೆ. ಆಲಿ ಕಲ್ಲು ಆದ್ರೆ ತೇಲತ್ತೆ ಅಂತ ಗೊತ್ತಾಗುತ್ತೆ. ಯಾಕೆ ತೇಲತ್ತೆ ನೀವು ಕೇಳ್ಬೋದು. ನೀರು, ಆಲಿ ಕಲ್ಲು ಎರಡೂ ನೀರಿನ. ಆಲಿ ಕಲ್ಲು ಅಂತ ಗೊತ್ತನ? ಐಸಿನ ಉಂಡೆ ಇದೆಯಲ್ಲ, ಯಾರಾಗ್ಲೇ ಐಸಿಂದಾಗ್ಲೇ ಅದು ನೀರಿನಲ್ಲಿ ತೇಲುತ್ತೆ. ನ್ಯಾಯವಾಗಿ ಘನ ಪದಾರ್ಥವು ನೀರಿನಲ್ಲಿ ಮುಳುಗಬೇಕು. ಆಲಿಕಲ್ಲು ಯಾಕೆ ತೇಲುತ್ತೆ ಅಂದ್ರೆ ನೀರಿಗಿಂತ ಡೆನ್ಸಿಟಿ ಕಡಿಮೆ. ನೀರು ಎಷ್ಟು ಇಕ್ಕಟ್ಟಾಗಿದೆಯೋ ಡೆನ್ಸಿಟಿಯಲ್ಲಿ, ಆಲಿಕಲ್ಲು ಸ್ವಲ್ಪ ವಿರಳವಾದ್ದು ನೀರು ತೇಲ್ಬಿಡುತ್ತೆ. ಸಾಂದ್ರತೆ ಕಡಿಮೆ. ಸಾಂದ್ರತೆ ಕಡಿಮೆ ಆದ್ರೆ ತೇಲುತ್ತೆ. ನೀರಿನ ಸಾಂದ್ರತೆ ಹೆಚ್ಚಿದೆ. ಆದ್ರಿಂದ ಏನ್ ಹೇಳ್ಬೇಕು? ಗ್ರಾವಣ ಪ್ಲವಂತೆ ಅಂದ್ರೆ ಆಲಿ ಕಲ್ಲು ತೇಲುತ್ತೆ ಅಂತ ಅರ್ಥ ಹೊರತು ಕಲ್ಲುಗಳು ತೇಲುತ್ತೆ ಅಂತ ಅಲ್ಲ. ಕಲ್ಲುಗಳು ತೇಲುತ್ತೆ ಅಂದ್ರೆ ವಾಕ್ಯ ಸುಳ್ಳಾಗ್ಬಿಡುತ್ತೆ. ಈ ತರಹ ಕೆಲವು ವಾಕ್ಯಗಳನ್ನ ವೇದದಲ್ಲಿ ನೋಡಿರ್ತೀವಿ. ಅದಕ್ಕೆ ಅರ್ಥ ಮಾಡೋರು ಪ್ರತ್ಯಕ್ಷಕ್ಕೆ ವಿರೋಧವಿಲ್ಲದ ಅರ್ಥ ಮಾಡ್ಬೇಕು. ಅದ್ರ ಗೊತ್ತಿದ್ದೇ ಹೇಳಿದ್ರಿಂದ ಅದು ಅನುವಾದವೇ ಹೊರತು ಹೊಸದಾಗಿ ಏನು ಹೇಳಿಲ್ಲ. ಕೆಲವರಿಗೆ ಗೊತ್ತಿರೋಲ್ಲ ಆಲಿಕಲ್ಲು ತೇಲುತ್ತೋ ಮುಳುಗುತ್ತೋ ಅಂತ. ಯಾಕಂದ್ರೆ ಕಲ್ಲು ಅಂತಿರೋನು ಮುಳುಗತ್ತೆ ಅಂತಲೇ ಕರ್ಕೊಂಡ್ಬಿಡ್ತಾರೆ. ಆಯ್ತು. ಇನ್ನು ಆಗಮ ವಿಷಯದಲ್ಲಿ ಏನಾದ್ರೂ ಪ್ರತ್ಯಕ್ಷವನ್ನು ನೋಡ ಹೋದ್ರೆ ಅದು ಪ್ರತ್ಯಕ್ಷವು ಸುಳ್ಳು. ಈಗ ಜೀವನ ಸ್ವರೂಪ ಕಣ್ಣಿಗೆ ಕಾಣ್ಬೇಕು, ಕಾಣಲ್ಲ. ಪ್ರಾಣದ ಸ್ವರೂಪ ಎನರ್ಜಿ ಕಣ್ಣಿಗೆ ಕಾಣಬೇಕು ಅಂದ್ರೆ ಕಾಣಲ್ಲ. ಅವಾಗ ಕಣ್ಣಿಗೆ ಕಾಣುತ್ತೆ ನನಗೆ ಎನರ್ಜಿ ಇದ್ರೆ ಸುಳ್ಳದು. ಜೀವನ ಸ್ವರೂಪ, ಮನಸ್ಸಿನ ಸ್ವರೂಪ, ಹಸಿವು, ಬಾಯಾರಿಕೆ, ಸುಖ, ದುಃಖ, ಸ್ನೇಹ, ಪ್ರೀತಿ, ಭಯ, ಈ ವಸ್ತುಗಳು ಕಣ್ಣಿಗೆ ಕಾಣೋಲ್ಲ. ಆದ್ರಿಂದ ಯಾವುದು ಅನುಭವಕ್ಕೆ ಮಾತ್ರ ಗೋಚರವಾಗತ್ತೋ ಅಲ್ಲಿ ಇಂದ್ರಿಯಗಳು ಕೆಲಸ ಮಾಡತ್ತ. ಇನ್ನು ವೇದವಾಕ್ಯಗಳು ಜನ್ಮಾಂತರ ನರಕಾಂತರ ಅಂತೂ ಈ ಕಣ್ಣಿಗೆ ಕಾಣೋದೇ ಇಲ್ಲ. ಹೀಗೆ ಬೇರೆ ಬೇರೆ ವಿಷಯಗಳಿವೆ ಅಂತ ಹೇಳಿದರು. ಇನ್ನು ಕೆಲವೊಂದು ವಿಷಯ ಇದೆ. ನಚ ಪ್ರತಿಜ್ಞಾ ಹೇತು ದೃಷ್ಟಾಂತ ನ್ಯಾಯ ಇಹ ಸಂಭವತಿ. ಇಲ್ಲಿ ಮನುಷ್ಯನು ವಾಕ್ಯವನ್ನು ಹೇಳುವಾಗಲೋ ಅನುಮಾನ ಮಾಡುವಾಗಲೋ 5 ರೀತಿಯಾಗಿ ಹೇಳ್ತಾನೆ. ಪ್ರತಿಜ್ಞೆ ಅಂದ್ರೆ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಬನ್ನಿ ಇದಪ್ಪ ಅದ್ಭುತ. ಕೆಲವು ಸಲ ದರ್ಶನ ಉಂಟು.
ಪ್ರತಿಜ್ಞಾ ಅನ್ನೋ ಶಬ್ದಕ್ಕೆ ನಾಳೆ, ನಾಡಿದ್ದು, ನಾಡಿದ್ದು ಮತ್ತೂರಿಗೆ ಹೋಗುತ್ತೇನೆ ಅಂತ ಹೇಳಿದ್ರೆ ಅದು ಪ್ರತಿಜ್ಞೆ. ಯಾಕೆ ಅಂತಂದ್ರೆ ಅಂದ್ರೆ ಹೇತು. ಯಾಕೆ ಹೋಗ್ತೇನೆ ಅಂದ್ರೆ ಅಲ್ಲಿ ಪಾಠ ಮಾಡ್ಬೇಕು, ಇಲ್ಲಿ ಗುರುಗಳು ಬರ್ತಾರೆ, ಆದ್ರೆ ನನ್ಗೆ ಇಲ್ಲಿ ಕೆಲಸ ಇಲ್ಲ, ಆದ್ರೆ ಅಲ್ಲಿ ಹೋಗ್ತೇನೆ ಅಂತ ನಾನು ಹೇಳಿದ್ರೆ ಅದು ಹೇತುವಾಕ್ಯ. ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳಿದರೆ ಹೇತುವಾಕ್ಯ. ಇನ್ನೂ ಒಂದು ಹೇಳ್ಬೋದು ಉದಾಹರಣೆನ, ಕಿವಿ ನೋಯ್ತಾ ಇದೆ ಅನ್ನೋದು ಪ್ರತಿಜ್ಞಾ ವಾಕ್ಯ, ಅದು ಅನುಭವನ ಹೇಳೋದಷ್ಟೇ. ಪ್ರತಿಜ್ಞಾ ವಾಕ್ಯಕ್ಕೆ ಏನು ಕಾರಣ ಇಲ್ಲ. ಯಾಕೆ ಅನ್ನೋದನ್ನು ಹೇಳಿದ್ರೆ ಅವಾಗ ಅದು ಹೇತುವಾಕ್ಯ ಆಗುತ್ತೆ. ಅಕಸ್ಮಾತ್ ಹೇತುವಾಕ್ಯವು ಪ್ರತಿಜ್ಞಾನ ವಾಕ್ಯವು ಅರ್ಥಾಂತವಾಗದೆ ಹೋದ್ರೆ ದೃಷ್ಟಾಂತ ಕೊಡ್ತೀವಿ, ಇದಾಗೋ ಹಾಗೆ ಅಂತ. ಆ ದೃಷ್ಟಾಂತದಲ್ಲಿ ವಿವಕ್ಷಿತಾಂಶವನ್ನು ಹೇಳ್ತೀವಿ, ಅದನ್ನ ಕೊನೆಯಲ್ಲಿ ಕನ್ಕ್ಲೂಷನ್ ಮಾಡ್ತೀವಿ. ಇದು ವಾಕ್ಯವನ್ನು ಹೇಳುವಂತ 5 ಭಾಗ: ಪ್ರತಿಜ್ಞಾ, ಹೇತು, ದೃಷ್ಟಾಂತ, ಆಮೇಲೆ ನಿಗಮನ ಅಂತೀವಿ ನಾವು. ನಿಗಮನ ಅಂದ್ರೆ ಉಪನಯ, ಆಮೇಲೆ ಇದು ಉಪಸಂಹಾರ, ಕನ್ಕ್ಲೂಷನ್. ಇಷ್ಟು 5 ಭಾಗಗಳನ್ನು ಹೇಳಿ ಉಪನಯ, ನಿಗಮನ ಅಂತ 5 ವಾಕ್ಯದ ಕ್ರಮ. ಹಾಗೆ ಅನುಮಾನ ಮಾಡುವಾಗ್ಲೂ 5 ಇದೆಯಂತೆ. ಪ್ರತಿಜ್ಞಾ ಅಂದ್ರೆ ಪರ್ವತದಲ್ಲಿ ಬೆಂಕಿ ಇದೆ, ಪ್ರತಿಜ್ಞೆ. ಎಲ್ಲಿದೆ ಬೆಂಕಿ? ಆದ್ರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಹೇತು ಹೇಳ್ತಾನ ಅವನು. ಹೊಗೆ ಕಾಣಿಸ್ತಾ ಇರೋದ್ರಿಂದ ಅಂತಾನೆ ಹೇತು ವಾಕ್ಯ. ಹೊಗೆ ಕಾಣಿಸ್ತಾ ಇದ್ದಲ್ಲ ಬೆಂಕಿ ಇರಬೇಕು ಅನ್ನೋದು ಹೇಗೆ ಗೊತ್ತಾಯ್ತು ಅಂದ್ರೆ ಅಡಿಗೆ ಮನೆಯಲ್ಲಿ ನೋಡಿದ್ದೆ ಅಂತ ದೃಷ್ಟಾಂತ ಕೊಡ್ತಾನೆ. ಅಡಿಗೆ ಮನೆಯಲ್ಲಿ ಬೆಂಕಿ ಹೊಗೆ ಒಟ್ಟಿಗೆ ಕಾಣಿಸ್ತಾ ಇತ್ತು, ಆದ್ರಿಂದ ಹೊಗೆ ಇದ್ದ ಜಾಗದಲ್ಲಿ ಬೆಂಕಿ ಇರಬೇಕು ಅಂತ ಅದು ಒಂದು ದೃಷ್ಟಾಂತ. ಆ ದೃಷ್ಟಾಂತದಲ್ಲಿ ವಿವಕ್ಷಿತಾಂಶ ಏನು ಅಂದ್ರೆ ಬೆಂಕಿ ಹೊಗೆಗಳು ಒಟ್ಟಿಗೆ ಇರುತ್ತವೆ ಅನ್ನೋ ನಿಗಮನ, ಇದು ಉಪನಯ. ಆದ್ದರಿಂದ ಪರ್ವತದಲ್ಲಿ ಬೆಂಕಿ ಇದೆ ಅಂತ ಹೇಳೋದು ಕನ್ಕ್ಲೂಷನ್. ಇದು ಅನುಮಾನದ ಜ್ಞಾನದಲ್ಲೂ ಕೊನೆ ನಿಗಮನ. ಅದಕ್ಕಿಂತ ಉಪನಯ ಅಂದ್ರೆ ದೃಷ್ಟಾಂತ ವಿವಕ್ಷಿತಾಂಶವನ್ನ ಎಳ್ಕೊಂಡ್ಬರ್ತೀವಿ. ಪರ್ವತದಲ್ಲಿ ಬೆಂಕಿ ಇದೆ ಅನ್ನೋದು ಪ್ರತಿಜ್ಞಾ ವಾಕ್ಯ. ಅದರಲ್ಲಿ ತರ್ಕದ ಜ್ಞಾನದಲ್ಲಿ ಊಹೆ ಮಾಡೋಕ್ ಹೇಳೋದ. ನಾವು ಊಹೆಗಲ್ಲ, ಅನುಭವನ ಹೇಳುವಾಗ್ಲೂ ಹೇಳ್ತೀವಿ. ಊಹೆಯಲ್ಲಿ ಪ್ರತಿಜ್ಞಾ ವಾಕ್ಯ ಹೇಳಿದ ಮೇಲೆ ಹೊಗೆ ಕಾಣೋದ್ರಿಂದ ಅಂತ ಇದು ಹೇತು ವಾಕ್ಯ. ದೃಷ್ಟಾಂತ ಅಡಿಗೆ ಮನೆಯಲ್ಲಿರೋ ಹಾಗೆ ದೃಷ್ಟಾಂತದ ವಿವಕ್ಷಿತಾಂಶವನ್ನ ಎಲ್ಲಿ ಎಲ್ಲಿ ಹೊಗೆ ಇರುತ್ತೋ ಅಲ್ಲೆಲ್ಲ ಬೆಂಕಿ ಇರುತ್ತೆ ಅಂತ ಅದು ಅಂಶವನ್ನು ತಗೊಳ್ಳೋದು. ಅಡಿಗೆ ಮನೆಯಲ್ಲಿ ಕಂಡ ಹಾಗೆ ಇಲ್ಲೂ ಪಾತ್ರೆ ಇದೆಲ್ಲ ಕಾಣುತ್ತೆ ಅಂತಲ್ಲ, ದೃಷ್ಟಾಂತ ವಿವಕ್ಷಿತಾಂಶ ಉಪನಯ. ಆದ್ದರಿಂದ ಫಾರ್ ಅಂತ ಮತ್ತೆ ಮೊದಲನೇ ವಾಕ್ಯವನ್ನೇ ಬೆಂಕಿ ಪರ್ವತದಲ್ಲಿ ಬೆಂಕಿ ಇದೆ ಅಂತ ಹೇಳಿ ಅದು ಉಪಸಂಹಾರ, ನಿಗಮನ ಅಂತ. ಈಗ 5 ಅನುಮಾನದಲ್ಲಿ 5 ಇದೆ, ಆದ್ರೆ ವೇದಾಂತ ವಾಕ್ಯವನ್ನು ಹೇಳುವಾಗಲೂ ಇದು ಹೇಳ್ತೀವಿ. ಗೊತ್ತಾಯ್ತಾ ಹೇಗೆ ಅಂದ್ರೆ ಒಂದು ವಾಕ್ಯ ತೋರಿಸ್ತೀನಿ ನೋಡಿ. ವೇದಾಂತ ವಾಕ್ಯ: ಬ್ರಹ್ಮವು ಜಗತ್ತಿಗೆ ಕಾರಣವಾಗಿದೆ. ಪ್ರತಿಜ್ಞಾ ವಾಕ್ಯ. ಬ್ರಹ್ಮವು ಜಗತ್ತಿಗೆ ಕಾರಣವಾಗಿದೆ. ಹೇತು ವಾಕ್ಯ ಹೇಳಬೇಕು. ಏಕೆಂದರೆ ಬ್ರಹ್ಮದಿಂದಲೇ ಹುಟ್ಟಿದೆ, ಬ್ರಹ್ಮದಲ್ಲೇ ಇರುತ್ತೆ, ಬ್ರಹ್ಮದಲ್ಲೇ ಅಡಗತ್ತೆ. ಹೇತುವಾಕ್ಯ. ದೃಷ್ಟಾಂತ ಕೊಡಬೇಕು. ಹೇಗೆ ಮಣ್ಣಿನಿಂದ ಹುಟ್ಟಿದ ಮಡಿಕೆ ಮಣ್ಣಿನಲ್ಲೇ ಇದ್ದು, ಮಣ್ಣಿನಿಂದ ಹುಟ್ಟಿ ಮಣ್ಣಿನಲ್ಲೇ ಇದ್ದು ಮಣ್ಣಿನಲ್ಲೇ ಅಡಗತ್ತೋ ಹಾಗೆ, ಆದ್ದರಿಂದ ಮಣ್ಣೆ ಉಪಾದಾನ ಕಾರಣ, ಹಾಗೆ ಬ್ರಹ್ಮವು ಉಪಾದಾನ. ದೃಷ್ಟಾಂತ ವಿವಕ್ಷಿತಾಂಶ ಹೇಳಬೇಕು. ವಿವಕ್ಷಿತಾಂಶ ಅದರಿಂದ ಹುಟ್ಟಿ ಅದರಲ್ಲಿ ಇದ್ದು ಅದರಲ್ಲೇ ಅಡಗಿದರೆ ಅದೇ ಕಾರಣ ಅಂತ ನಾವು ಒಪ್ಕೋಬೇಕು ಅನ್ನೋದು ವಿವಕ್ಷಿತಾಂಶ. ಎಲ್ಲಿ ಎಲ್ಲಿ ಹುಟ್ಟು, ಸ್ಥಿತಿ, ಲಯ ಅದಕ್ಕೆ 3ಕ್ಕೂ ಆಧಾರ ಇರುತ್ತೋ ಅದೇ ಕಾರಣ. ಆದ್ದರಿಂದ ಬ್ರಹ್ಮವೇ ಜಗತ್ತಿಗೆ ಕಾರಣ. ಇದನ್ನು ಪ್ರಧಾನಕ್ಕೂ ಹೇಳೋರು ಹೇಳ್ತಾರೆ. ಪ್ರಧಾನವೇ ಜಗತ್ ಕಾರಣ. ಯಾಕೆ ಅಂದ್ರೆ ಪ್ರಧಾನದ ಹುಟ್ಟಿ ಪ್ರಧಾನದಲ್ಲಿ ಇದು ಪ್ರಧಾನದಲ್ಲಿ ಅಡಗತ್ತೆ. ಅದಕ್ಕೆ ಹೌದು ದೃಷ್ಟಾಂತ. ಸೂತ್ರ ಭಾಷೆಯಲ್ಲಿ ಎಲ್ಲ ಕಡೆಯಲ್ಲೂ ಇದು ವಾಕ್ಯಾರ್ಥ ಮಾಡುವಾಗಲೂ 5 ಕ್ರಮ ಇದೆ. ನಾವು ವ್ಯವಹಾರದಲ್ಲೂ ಮಾಡ್ತೀವಿ. ಈಗ ನೀವು ಇಲ್ಲಿಗೆ ಬಂದಿದ್ದೀರಿ, ಪ್ರತಿಜ್ಞಾ ವಾಕ್ಯ. ಯಾಕೆ ಅಂದ್ರೆ ಪಾಠ ಕೇಳೋಕೆ ಉದ್ದೇಶ ಹೇಳೋದು, ಕಾರಣ ಹೇಳೋದು ಎರಡನೇ ವಾಕ್ಯ. ಯಾವ್ಯಾವತ್ತು ಪಾಠ ಕೇಳಬೇಕು ಅವತ್ತೆಲ್ಲ ಬರ್ತೀವಿ ಅಂತ ದೃಷ್ಟಾಂತ. ಏನೋ ಒಂದು ದೃಷ್ಟ ಪಾಠ ಕೇಳೋರು, ಆದ್ರೆ ನಾವು ಪಾಠ ಕೇಳೋಕೆ ಆದ್ರಿಂದ ನೀವು ಪಾಠ ಕೇಳೋಕೆ ಇಲ್ಲಿದ್ದೀರಿ ಅಂತ ಕನ್ಕ್ಲೂಷನ್. ಪ್ರತಿ ವಾಕ್ಯದಲ್ಲೂ ಹೇಳ್ತೀವಿ. 5 ಹೇಳ್ಬೇಕು ಅಂತಿಲ್ಲ, 1 2 ಹೇಳಿದ್ರು ಸಾಕು.
ಯಾವುದೇ ವಾಕ್ಯಕ್ಕೆ ಈ 5 ರೀತಿಯಲ್ಲಿ ನಾವು ಮಾತಾಡುವಾಗಲೂ ಹೇಳ್ತೀವಿ. ಆದ್ರೆ ವ್ಯವಸ್ಥಿತವಾಗಿ ಮಾತಾಡೋ ಹೀಗೆ ಹೇಳ್ಬೇಕು. ಯಾವ್ದಾದ್ರು ಒಂದು ವಿಷಯ ನೀವು ಕೊಟ್ಟು ಮಾತಾಡಿ ಅಂದ್ರೆ ಮೊದಲು ಪ್ರತಿಜ್ಞೆ ಮಾಡ್ಬೇಕು. ನಾನು ಈ ವಿಷಯವನ್ನ ಈ ಸಭೆಯಲ್ಲಿ ಹೇಳುತ್ತೇನೆ, ಆ ವಿಷಯವನ್ನು ಹೇಳ್ಬೇಕು. ಆಮೇಲೆ ಆ ವಿಷಯದ ವಿವರಣೆ ಕೊಟ್ಟು ಅದಕ್ಕೆ ಹೇತು ಕೊಡ್ಬೇಕು, ಯಾಕೆ ಈ ವಿಷಯ ಹೀಗಿದೆ ಅಂತ. ಆಮೇಲೆ ದೃಷ್ಟಾಂತಗಳನ್ನು ಕೊಡ್ಬೇಕು. ಆಮೇಲೆ ದೃಷ್ಟಾಂತದ ವಿವಕ್ಷಿತಾಂಶವನ್ನು ಹೇಳ್ಬೇಕು. ಆಮೇಲೆ ವಿವಕ್ಷಿತಾಂಶವನ್ನು ಹೊಂದಿಸ್ಬೇಕು ದಾಷ್ಟಾಂತಿಗೆ. ಕೊನೆಯಲ್ಲಿ ಕನ್ಕ್ಲೂಷನ್ ಮಾಡಿ. ಇಷ್ಟು ಹೇಳಿದರೆ ವಾಕ್ಯಾರ್ಥವೂ 5 ಭಾಗ ಇದೆ, ಅನುಮಾನದಲ್ಲೂ 5 ಭಾಗ್ಯ ಇದೆ. ಅನುಮಾನದಲ್ಲಿ ಹೇಳಿರೋದು ನ್ಯಾಯಶಾಸ್ತ್ರ, ವಾಕ್ಯಾರ್ಥ ಹೇಳೋದು ಮೀಮಾಂಸಾ ಉಪಯೋಗಕ್ಕೋಸ್ಕರ ಬರೋದು. ವೇದಾಂತ ವಾಕ್ಯ ಮೀಮಾಂಸದ 5 ಇದೆ. ಇದಲ್ಲದೆ ವೇದಾಂತದಲ್ಲಿ ಇನ್ನೂ 6 ಇದೆ. ಉಪಕ್ರಮ ಏನೋ, ಉಪಸಂಹಾರ ಏನೋ, ಆಮೇಲೆ ಮತ್ತೆ ಒತ್ತಿ ಹೇಳೋದೇನೋ, ಯಾವುದಕ್ಕೆ ಹೊಗಳ್ತೀವಿ, ಯಾವುದಕ್ಕೆ ಫಲ ಹೇಳ್ತೀವಿ, ಯಾವುದಕ್ಕೆ ಯುಕ್ತಿಯನ್ನು ಹೇಳ್ತೀವಿ, ಇದೆಲ್ಲ ನೋಡ್ಕೊಂಡು ಇದೇ ವಾಕ್ಯದಲ್ಲಿ ತಾತ್ಪರ್ಯ ಅಂತ ಹೇಳ್ತೀವಿ. ಅದು ಒಂದು ಕ್ರಮ ಮೀಮಾಂಸನೆ. ಬಹಳ ವಿಚಾರಗಳು. ಹೌದೌದು, ಈಗ ಹೇಳ್ಬೇಕು ಅಂತ. ಈಗ ಪ್ರತಿಜ್ಞಾ ಹೇತು ದೃಷ್ಟಾಂತ ನ್ಯಾಯವು ಇಲ್ಲಿ ಒಂದೊಂದು ಪ್ರಮಾಣಕ್ಕೆ ಬರೋದಿಲ್ಲ. ಒಂದೇ ಪ್ರಮಾಣದಲ್ಲಿ 5 ಹೇಳ್ಬಹುದು, ಇದಕ್ಕೆ ಬರೋಲ್ಲ. ಯಾಕೆಂದ್ರೆ ಶಬ್ದಾದಿನಾಂ ಪ್ರತ್ಯೇಕಂ ಪ್ರಮಾಣತ್ವ. ಶಬ್ದವು ಶಬ್ದಾದಿಗಳಿಗೆ ಒಂದೊಂದು ಬೇರೆ ಬೇರೆ ಪ್ರಮಾಣ ಇದೆ. ಶಬ್ದಕ್ಕೆ ಕಿವಿಯೇ ಪ್ರಮಾಣ, ಕಣ್ಣಿಗೆ ರೂಪವೇ ಪ್ರಮಾಣ, ಕಿವಿಗೆ ಶಬ್ದ ಪ್ರಮಾಣ, ಶಬ್ದಕ್ಕೆ ಕಿವಿ ಪ್ರಮಾಣ. ಹೇಗೆ ಅಂದ್ರೆ ಕಣ್ಣಿನಂತೆ ಅಂತ ಹೇಳಕ್ ಬರಲ್ಲ, ಕಣ್ಣಿಗೆ ರೂಪ ಪ್ರಮಾಣ ಇದೆ. ಇದು ಶಬ್ದ ಪ್ರಮಾಣಕ್ಕೆ ಇನ್ನೊಂದು ದೃಷ್ಟಾಂತ ಉಪನಯನ ಗಮನ ಅಂತ ಇಲ್ಲ. ಬೇರೆ ಬೇರೆ ಭಿನ್ನ ಭಿನ್ನ ಪ್ರಮಾಣ ಹೇಳಕ್ ಬರಲ್ಲ. ಯಾಕಂದ್ರೆ ಹೇಳ್ಬೋದು. ಹೇಗೆ ಹೇಳ್ಬೋದು? ರೂಪಕ್ಕೆ ಕಣ್ಣು ಹೇಗೆ ಪ್ರಮಾಣವೋ ಶಬ್ದಕ್ಕೆ ಹಾಗೆ ಕಿವಿಯೇ ಪ್ರಮಾಣ ಅಂತ ಹೇಳ್ಬೋದು. ಆದ್ರೆ ಕಣ್ಣಿಗೆ ರೂಪ ಪ್ರಮಾಣ ಅನ್ನೋದು ಸಿದ್ಧಪಡಿಸ್ಬೇಕಾದ್ರೆ ಈ ಹೇಳುವಾಗ ದೃಷ್ಟಾಂತದಲ್ಲಿ ಲೋಕ ಸಿದ್ಧವಾಗಿರ್ಬೇಕು, ಅನುಭವ ಸಿದ್ಧವಾಗಿರ್ಬೇಕು. ಇಲ್ಲೇ ಆಗಲ್ಲ. ಗಾಳಿಯಿಂದ ನೆನೆದು ಹೋಗಿ ಬಿಟ್ಟ ಅಂದ್ರೆ ಲೋಕದಲ್ಲಿ ಗಾಳಿಯಿಂದ ನೆನೆಯೋದೇ ಇಲ್ಲ. ಮುಂದೆ ಶಾಸ್ತ್ರ ಪ್ರಮಾಣ ಅಂತ, ಶಾಸ್ತ್ರ ಪ್ರಮಾಣ ಸ್ವತಂತ್ರ ಪ್ರಮಾಣ, ಬೇರೆ ಪ್ರಮಾಣವನ್ನು ಅಪೇಕ್ಷಿಸೋದಿಲ್ಲ. ಎಲ್ಲಾ ಪ್ರಮಾಣಗಳು ಅನುಭವದಲ್ಲೇ ಕೊನೆಗಾಣೋದು. ಅನುಭವ ಇಟ್ಕೋಬೇಕು ಅನ್ನೋದೇ ಮುಖ್ಯ. ಕಣ್ಣು ಎಷ್ಟೇ ಕೆಲಸ ಮಾಡಿದ್ರು ಅನುಭವ. ಇಲ್ಲಿ ಅನುಭವ ಅಂದ್ರೆ ಬಹಳ ಜನ ಏನ್ ಮಾಡ್ಕೊಂಡಿದ್ದಾರೆ, ಪ್ರಮಾಣದ ಕೊನೆಯಲ್ಲಿ ಬರೋ ಜ್ಞಾನ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಅಲ್ಲ, ಅನುಭವ ಅಂದ್ರೆ ಆರಂಭದಲ್ಲೇ ಇರೋ ಅನುಭವ ಆಗ್ಬೇಕು. ಈ ಕಣ್ಣು ಕಾಣಿಸತ್ತೋ ಇಲ್ವೋ ಅನ್ನೋದು ಮೊದಲು ಗೊತ್ತಾಗ್ಬೇಕಲ್ಲ. ಆಮೇಲೆ ಕಣ್ಣಿಗೆ ಏನ್ ಕಾಣಿಸುತ್ತೆ ಆಮೇಲೆ ಹೇಳಿ. ಒಬ್ಬೊಬ್ಬರಿಗೆ ಕಣ್ಣಿಗೆ ಒಂದೊಂದು ತರ ಕಾಣಿಸ್ಬಿಡ್ತು ನಿಂತ್ಕೊಳ್ಳೋಣ. ಈಗ 2 ಕಣ್ಣಿಂದ ನೋಡಿ 3ನೇ ವ್ಯಕ್ತಿ ಯಾರೋ, ನಿಮ್ ಕಣ್ಣಿಗೆ ಹೀಗೆ ಕಾಣಿಸ್ತಾ ಇದೆ, ನನ್ ಕಣ್ಣಿಗೆ ಹೀಗೆ ಕಾಣಿಸ್ತಾ ಇದೆ. ಸಂದೇಹ ಬಂದು ಏನ್ ಮಾಡ್ಬೇಕು? 2 ಕಣ್ಣನ್ನು ನೋಡೋಕಿಲ್ಲ. ನಿಮ್ಮ ಕಣ್ಣು ನಿಮ್ಮದು ಹೇಳತ್ತೆ, ನನ್ನ ಕಣ್ಣು. ಅದಕ್ಕೇನು ಮಾಡಕ್ಕಾಗಲ್ಲ. ಹೀಗೆ ಪ್ರಮಾಣಗಳಿಗೆ ಏನ್ ಮಾಡ್ತೀಯಾ? ಏನಾದ್ರು ಮೆಸೇಜ್ ಹಾಕ್ತಿ, ಸುಮ್ನಿರೋ. ಏನೋ ಮಾಡಿ ಮೆಸೇಜ್ ತೆಗಿಯಲ್ಲ. ಅಯ್ಯೋ ರಾಮ್, ಯಾವೂರ? ಈಗ ಒಬ್ನೇ ಅಲ್ಲ, ಅವನೇ ಸುಮಂತ ಮಹಾರಾಜ. ಅಯ್ಯೋ, ಚೆನ್ನಾಗಿ ತಿಂಡಿ ತಿಂದ್ರ ಉಪವಾಸ ವನವಾಸ ಎಂತದ ರೈಲಲ್ಲಿ. ಶ್ಲೋಕ ಹೇಳ್ಕೊಡ್ತೀನಿ. ತ್ವಮಹಿಂನಾ ಪ್ರಮಾಣಾನಿ ಅವಬೋಧನಂ ಇತರೆ ತರಸಾಚಿವ್ಯೇ ಪ್ರಾಮಾಣ್ಯಂ ನೇಷ್ಯತೆ ಸ್ವತಃ. ತ್ವಮಹಿಂನಾ ಪ್ರಮಾಣಾನಿ ಕುರ್ವನ್ತ್ಯವಬೋಧನಂ ಇತರೆ ತರಸಾಚಿವ್ಯೇ. ಈ ಭಾರತೀಯಕಾರ ಭಾಷೆ ಇದೆಯಲ್ಲ, ಆಳ ಆಳ ಒಳ್ಳೆ ಐಕ್ಯು ತುಂಬಾ ಇರಬೇಕು. ಶಂಕರ ಭಾಷೆವಾದ್ರೂ ಎಷ್ಟು ಓದಿದೋ ಅಷ್ಟು ಅರ್ಥ ಆಗತ್ತಲ್ಲ. ಇದಾಗ ಅರ್ಥವಾದ್ರೆ ಫುಲ್ಲು, ಇಲ್ಲದ್ರೆ ಏನು ಅರ್ಥ ಆಗಲ್ಲ. ದೊಡ್ಡ ಕಾಡಲ್ಲಿ ಹೋದಾಗ ಆಗ್ತದೆ. ಪ್ರಮಾಣಾನಿ ಸ್ವಮಹಿಮ್ನ ಅರ್ಥಾವಬೋಧನಂ ಕುರ್ವಂತಿ ಅಂತ ಅನ್ವಯ. ಸ್ವಮಹಿಮ್ನ ಪ್ರಮಾಣಾನಿ ಕುರ್ವಂತಿ ಅರ್ಥಾವಬೋಧನಂ. ಎಷ್ಟು ಪದ ಆಯ್ತು? 4.
ಪ್ರಮಾಣಾನಿ ಸ್ವಮಹಿಮ್ನ ಅರ್ಥಾವಬೋಧನಂ ಕುರುವಂತಿ ಅಂತ ಅಲ್ಲಿ ಅನ್ವಯ ಆಯ್ತು. ಪೂರ್ವಾರ್ಧ ಸ್ಪಷ್ಟವಾಯ್ತು. ಇತರೇತರ ಸಾಚಿವ್ಯೇ ಸತಿ ಸ್ವತಃ ಪ್ರಾಮಾಣ್ಯಂ ನೇಷ್ಯತೆ. ಇನ್ನೊಂದು ಏನು ಪ್ರಮಾಣಗಳು ಅಂದ್ರೆ ಇಂದ್ರಿಯಗಳು ವಿಷಯಗಳನ್ನು ತಿಳಿಸೋದು, ಆ ವಿಷಯದ ಬಗ್ಗೆ ಇಂದ್ರಿಯಗಳ ಪ್ರಮಾಣ. ಪ್ರಮಾಣಗಳು ಅಂದ್ರೆ ಜ್ಞಾನವನ್ನು ಕೊಡುವುದಕ್ಕೆ ಸಾಧನಗಳು ಅಂತ ಅರ್ಥ. ಪ್ರಮಾಣ ಶಬ್ದಕ್ಕೆ ಏನರ್ಥ? ಜ್ಞಾನ ಸಾಧನ. ತುಂಬಾ ಡೆಫಿನೇಷನ್ ಹೇಳ್ತಾರೆ ಪ್ರಮಾಣ ಅಂದ್ರೆ ಇಷ್ಟು ಅಲ್ಲ, ಬೇಡ. ನಿಜವಾಗಿ ಜ್ಞಾನ ಸಾಧನ ಅನುಭವ. ಆದರೂ ಆ ಅನುಭವವನ್ನು ಉಂಟು ಮಾಡಿ ಜ್ಞಾನ ಮಾಡ್ಬೇಕು. ಅದನ್ನ ಅನುಭವವನ್ನು ಉಂಟು ಮಾಡುವಂತ ರೂಪಾನುಭವವನ್ನು ಉಂಟು ಮಾಡಿ ರೂಪ ಜ್ಞಾನ ಬರುತ್ತೆ. ಆ ರೂಪ ಅನುಭವವನ್ನು ಬಿಟ್ಬಿಟ್ಟು ರೂಪವನ್ನ ತಂದು ಕೊಡುವಂತಹ ಇಂದ್ರಿಯಗಳನ್ನು ತಗೊಂಡ್ರು. ಆ ಇಂದ್ರಿಯಗಳು ತಮ್ಮ ಮಹಿಮೆಯಿಂದಲೇ ಅರ್ಥಜ್ಞಾನವನ್ನು ಉಂಟು ಮಾಡುತ್ತದೆ. ಅರ್ಥಾವಬೋಧನ ಅಂದ್ರೆ ಅರ್ಥದ ಅರಿವು, ಅರ್ಥ ಅಂದ್ರೆ ಪದಾರ್ಥ. ಇಂದ್ರಿಯಗಳು ತಮ್ಮ ತಮ್ಮ ಶಕ್ತಿಯಿಂದಲೇ ತಮ್ಮ ತಮ್ಮ ಅರ್ಥವನ್ನು ತಿಳಿಸತ್ತೆ ಹೊರತು ಇನ್ನೊಂದು ಪ್ರಮಾಣವನ್ನು ಅಪೇಕ್ಷಿಸೋದಿಲ್ಲ. ಸ್ವಮಹಿಮ್ನ ಅನ್ನೋ ಪದದಿಂದ ಪರಸಾಚಿವಿ, ಇನ್ನೊಬ್ರು ಸಹಾಯ ಇಲ್ಲ. ಅಡಿಗೆಗೆ ಇನ್ನೊಬ್ರು ಸಹಾಯ ಬೇಕು. ತರಕಾರಿ ಹೆಚ್ಚಿಕೊಟ್ರೆ ಅದನ್ನ ಮಾಡ್ಕೊಟ್ರೆ ಇದು ಮಾಡ್ಕೊಂಡು ಸಹಾಯ ಎಲ್ಲ ಸೇರಿ ಅಡಿಗೆ ಮಾಡ್ಬೋದು. ಇಲ್ಲಿ ಹಾಗಲ್ಲ. ಇಲ್ಲಿ ಇಂದ್ರಿಯಗಳು ತಮ್ಮ ವಿಷಯವನ್ನ ತಮ್ಮ ತಮ್ಮ ಮಹಿಮೆಯಿಂದಲೇ ಜ್ಞಾನವನ್ನು ಉಂಟು ಮಾಡಿ. ಅರ್ಥ ಆಯ್ತಾ? ಎಷ್ಟು ಇಂದ್ರಿಯಗಳಿವೆ? ಜ್ಞಾನೇಂದ್ರಿಯಗಳು 5. 5 ಇಂದ್ರಿಯಗಳು 5 ವಿಷಯವನ್ನ ತಮ್ಮ ತಿಳಿಸತ್ತೆ. ತಮ್ಮ ವಿಷಯವನ್ನ ತಿಳಿಸುವಾಗ ಸ್ಪಷ್ಟವೋ ಅಸ್ಪಷ್ಟವೋ ಅದು ಅವರವರ ಅನುಭವ. ಈಗ ನನ್ನ ಕಣ್ಣಿಗೆ ಕಾಣೋ ಸ್ಪಷ್ಟವೋ, ನನ್ನ ಕಿವಿಗೆ ನೆನ್ನೆ ಕೇಳಿಸ್ತಿಲ್ಲ, ಇದಾಗಿತ್ತು ಮೊನ್ನೆ ಅಂತಂದ್ರೆ ಅದಕ್ಕೇನೋ ಮಾಡಕ್ಕಾಗಲ್ಲ. ಒಟ್ಟು ಪ್ರಮಾಣಗಳು ತಮ್ಮ ಮಹಿಮೆಯಿಂದಲೇ ತಮ್ಮ ಶಕ್ತಿಯಿಂದಲೇ ಪದಾರ್ಥದ ಅರಿವನ್ನು ಉಂಟು ಮಾಡುತ್ತವೆ. ಇದು ಸ್ಟೇಟ್ಮೆಂಟ್. ಒಬ್ಬರಿಗೊಬ್ಬರಿಗೆ ಸಹಾಯ ಮಾಡಿಬಿಟ್ರೆ, ಕಣ್ಣಿಗೆ ಕಿವಿ ಸಹಾಯ ಮಾಡಿದೆ, ರೂಪವನ್ನು ತಿಳಿಸೋ ಕಣ್ಣಿಗೆ ಕಿವಿ ಅಥವಾ ನಾಲಿಗೆ ಇದೆಲ್ಲ ಸಹಾಯ ಮಾಡಿದಂದ್ರೆ ಅದು ಸ್ವತಃ ಪ್ರಾಮಾಣ್ಯ ನೈಷಿಕ. ಅದು ಪ್ರಮಾಣ ಅಂತ ಒಪ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿ. ಈಗ ಕೆಲವು ಜಾಗದಲ್ಲಿ ನಮಗೆ ಸಂದೇಹ ಬರುತ್ತೆ. ಈಗ ಯಾರೋ ಹೇಳ್ತಾರೆ ಅಲ್ಲಿ ಮರ ಬಿದ್ದಿದೆ ಅಂತ. ನೀವು ದಾರಿಲಿ ಹೋಗ್ತಾ ಇದ್ರಿ, ಅಲ್ಲಿ ಮರ ಬಿದ್ದಿದೆ ಅಂತ ಹೇಳ್ತಾರೆ. ಈಗ ಮರ ಬಿದ್ದಿದೆ ಅನ್ನುವಂಥ ಜ್ಞಾನ ನಿಮಗೆ ಶಬ್ದದಿಂದ ಬಂತು, ಅದು ಕಣ್ಣಿಂದ ಕಾಣಿಸ್ತಾ ಇಲ್ಲ. ಹೀಗಾದ್ರೆ ಶಬ್ದದಿಂದ ಉಂಟಾದ ಜ್ಞಾನವೋ ಕಣ್ಣಿನಿಂದ ಉಂಟಾದ ಜ್ಞಾನವೋ ಅಂತ ಚರ್ಚೆ ಬರ್ತದೆ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಅದು ಹೇಳೋರು ಯಾವ್ದ್ರಿಂದ ನೋಡಿದ್ರು? ಅಲ್ಲಿ ಹಿಂದ್ಗಡೆ ಕಣ್ಣಿದೆ. ಆದ್ರೆ ಆ ಹೇಳುವ ವಾಕ್ಯಕ್ಕೆ ಯಾರು ಹೇಳ್ತಾರೋ ಅವ್ರು ಕಣ್ಣಿನ ನೋಡಿರ್ಬೇಕಲ್ಲ. ಈಗ ನಾನು ದೇವ್ರು ಇದ್ದಾನೆ ಅಂತ ಹೇಳಿದ್ರೆ ನೀವು ನೋಡಿದೀರಾ ಅಂತ ಕೇಳ್ತೀವಲ್ವಾ? ಅದು ಮನುಷ್ಯನಿಗೆ ಯಾವುದೇ ಶಬ್ದ ಜ್ಞಾನ ಲೋಕದಲ್ಲಿ ಇನ್ನೊಂದು ಇಂದ್ರಿಯದಿಂದ ಬಂದೇ ಬರ್ಬೇಕು. ಸ್ವತಃ ಶಬ್ದ ಜ್ಞಾನ ಕೊಡಲ್ಲ ಲೋಕದಲ್ಲಿ. ಇಲ್ಲಿ ಹಾಗಲ್ಲ. ಇಲ್ಲೊಂದು ಸ್ಪೆಷಲ್ ಇದು ಬರೀ ಅನುಭವ ಆದ್ರಿಂದ ಇಂದ್ರಿಯಗಳಿಗೆ ಸಿಗೋದೇ ಇಲ್ಲ. ಈಗ ಅಕಸ್ಮಾತ್ ನನಗೆ ಅಂತ ಇಟ್ಕೊಳ್ಳಿ, ನನಗೆ ಕಿವಿ ನೋವಿಲ್ಲ ಅಂತ ಹೇಳಿದೆ, ಅದು ಬೇರೊಬ್ರು ಹ್ಯಾಕ್ ತಿಳ್ಕೊಳ್ಳೋದು? ಕಣ್ಣಿಗೆ ಕಾಣಿಸಲ್ಲ, ನನಗೆ ಕಿವಿಯಲ್ಲಿ ನೋವಿದೆ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ನಮ್ಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಒಪ್ಕೋತೀರಾ? ಅಲ್ಲ, ನನ್ನ ಅನುಭವ, ನನಗೆ ಅನುಭವನೇ ಹೇಳ್ಬೇಕು. ಹಾಗೆ ಕೆಲವು ಅನುಭವಗಳನ್ನ ಯಾವಾಗ ವಾಕ್ಯಲ್ಲಿ ಹೇಳ್ತೀವೋ ಅದನ್ನ ಇಂದ್ರಿಯಗಳಿಂದ ಪರೀಕ್ಷೆ ಮಾಡೋಕ್ ಬರಲ್ಲ, ಸಿಗೋದೇ ಇಲ್ಲ. ನಂಗೆ ಇದಕ್ಕೆ ಹೋಗುವಾಗಲೇ ನೋವು ಬಂದಿತ್ತು, 5 ದಿವಸ ನೋವು ಅನುಭವಿಸ್ದೆ. ನೆನ್ನೆ ಅವ್ರು ತೆಗೆದ್ರು, ಅವ್ರು ಕೇಳಿದ್ರು ಹೋಯ್ತಾನೆ. ಸರಿ, ಇಲ್ಲಿ ಬರ್ರಿ, ಚಾಪೆ ಕೊಡ್ರಿ, ಚಾಪೆ ಮುಂದಕ್ಕೆ ಹೇಳಿದ್ವಿ, ಮುಂದಕ್ಕೆ ಕೇಳತ್ತೀವಿ, ಮುಂದಕ್ಕೆ ಕೇಳ್ಕೊಳಪ್ಪ. ಹೀಗೆ ಪರಸ್ಪರ ಸಹಾಯ ಮಾಡುತ್ತೆ ಅಂತಾದ್ರೆ ಇತರೇತರ ಸಾಚಿವ್ಯೇ ಸತಿ ಸ್ವತಃ ಪ್ರಾಮಾಣ್ಯಂ ನೇಷತೆ. ಅದ್ರಲ್ಲಿ ಒಂದು ಪ್ರಮಾಣ ಆಗ್ಬೋದು, ಇನ್ನೊಂದು ಅನುವಾದ ಆಗುತ್ತೆ. ಎರಡೂ ಸಹಾಯದಿಂದ ಪ್ರಮಾಣವನ್ನು ಮಾಡಿದರೆ ಅದು ಸ್ವತಃ. ಇದು ಸ್ವರ್ಗ ನರಕಾದಿಗಳ ವಿಷಯ, ಭವಿಷ್ಯದ ವಿಷಯ, ಕ್ರಿಯಾಫಲಗಳ ವಿಷಯ. ಬರೀ ನಂಬಿಕೆ, ಎಷ್ಟು ಶಬ್ದ ಹೇಳಿದ್ರು ಏನು ಮಾಡಕ್ಕಾಗಲ್ಲ. ನಾಳೆ ಅಂತ ಇಟ್ಕೊಳ್ಳಿ ಅಥವಾ ರಾತ್ರಿ ಹೀಗಾಗತ್ತೆ ಅಂದ್ರೆ ನಂಬಿಕೆ ಹೊರತು ಬೇರೆ ಏನೂ ಇಲ್ಲ. ಯಾರಾದ್ರೂ ರಾತ್ರಿ ಭೂಕಂಪ ಆಗತ್ತೆ ಅಂತ ಹೇಳಿದ್ರೆ ಆಗತ್ತೋ ಇಲ್ವೋ ಅಂತ ಕೇಳಿದ್ರೆ ಈಗೇನ್ ತೀರ್ಮಾನ ಮಾಡಕ್ ಬರುತ್ತೆ?
ರಾತ್ರಿ ಬರೋರು ಮುಂದೆ. ಹಾಗೆ ಮುಂದಿನದನ್ನು ಹೇಳುವಾಗ ಎಲ್ಲವೂ ಕ್ರಿಯಾಫಲವಾಗಿರಬಹುದು, ಸ್ವರ್ಗ ನರಕಗಳಿರಬಹುದು, ಅಥವಾ ಭವಿಷ್ಯದ ಬದಲಾವಣೆ ಇರಬಹುದು, ಯಾವುದೇ ಇರಬಹುದು, ಎಲ್ಲ ನಂಬಿಕೆಯ ಹೊರತು ಅನುಭವ ಅಲ್ಲ. ಇದು ಪ್ರಮಾಣಗಳ ವಿಷಯ. ಹೀಗೆ ಗೊತ್ತಾಗಬೇಕು. ಈಗ ವೇದಾಂತವು ಬರಿಯ ನಂಬಿಕೆಯೂ ಅಲ್ಲ, ಇಂದ್ರಿಯ ಜ್ಞಾನದಂತೆ ಜ್ಞಾನವೂ ಅಲ್ಲ. ಇದು ಯಾವ್ದಕ್ ಸಿಗತ್ತೆ ಅಂದ್ರೆ ಬರೀ ಅನುಭವಕ್ಕೆ ಸಿಗತ್ತೆ, ಪ್ಯೂರ್ ಅನುಭವಕ್ಕೆ ಹಿಡಿದು ಸಿಗತ್ತೆ. ಅದನ್ನ ನೀವು ಅನುಭವದಿಂದಲೇ ನೋಡ್ಬೇಕು. ಏನ್ ಬೇಕಾ ಮಧ್ಯ ಕೊಯ್ ಅಂತಿಲ್ಲ, ಕೂತ್ಕೊಳ ಪಾಠ ಕೇಳಿ ಅಂತ ಕೂರ್ಸವ್. 4 ದಿವಸ ಕೂರ್ಸಿದ ಬುದ್ಧಿ ಬರುತ್ತೆ. ನಮ್ಮಲ್ಲಿ ಹೇಳೋರು ನಿದ್ದೆ ಬರಲ್ಲ ಅಂತೀಯ, ಇಲ್ಬಾಯಲ್ಲಿ ಪರಮಾರ್ಥ ಚಿಂತಾಮಣಿ ಪಾಠ ಹೇಳ್ತೀನಿ, ಅಲ್ಲೇ ನಿದ್ದೆ ಮಾಡ್ಬಿಡ್ತಾರೆ. ಒಳ್ಳೆ ಇತರೆ ತರ ಸಾಚಿವ್ಯೆ ಪ್ರಾಮಾಣ್ಯಂ ನೇಷ್ಯತೆ ಸ್ವತಃ. ಆದ್ದರಿಂದ ಒಂದಕ್ಕೊಂದು ಪ್ರಮಾಣ ಸಹಾಯ ಮಾಡೋದಿಲ್ಲ. ಸ್ವಾಮಿಗಳು ಒಂದು ಟಿಪ್ಪಣಿ ಕೊಟ್ಟಿದ್ದಾರೆ, ಪ್ರಮಾಣದ ಸ್ವತಃ ಪ್ರಾಮಾಣ್ಯವೇ ಹೋಗಿಬಿಡುತ್ತದೆ. ಅಂದ್ರೆ ಎಲ್ಲಾ ಸೇರಿ ಪ್ರಮಾಣ ಅಂತ ಆದ್ರೆ ಎಲ್ಲಾ ಸೇರಿ ಅಡಿಗೆ ಮಾಡಿದಾಗ ಎಲ್ಲಾ ಇಂದ್ರಿಯಗಳು ಸೇರಿ ಒಂದು ಪದಾರ್ಥ. ಆದ್ರೆ ಲೋಕದಲ್ಲೇ ಒಂದು ನಿಂಬೆ ಹಣ್ಣು ಒಂದನ್ನ ಕಣ್ಣಿನ ನೋಡ್ತೀವಿ, ಕೈಯಿಂದ ಮುಡ್ತೀವಿ, ಮೂಗಿಂದ ಮೂಸ್ತೀವಿ, ನಾಲ್ಗೆಯಿಂದ ರುಚಿ ನೋಡ್ತೀವಿ. ಈ 4 ಪ್ರಮಾಣ ಸೇರ್ಕೋ ಇಲ್ವೋ ಅಂತ ಹೇಳಿ ಏನ್ ಹೇಳ್ತೀರಾ? ಎಲ್ಲೋಗಿದ್ಯಾ? ಮಾತ್ರ ತಗೋಬೇಕು ಅಂದ್ರೆ ತನ್ನ ಸಸಾರಿದ ಮಾತ್ರೆ ತಗೊಂಡು ಅಲ್ಲೇ ಪಕ್ಕದಲ್ಲಿ ಬರೀ ಅಕ್ಕಿ ಅಂಗಡಿನೇ ಇತ್ತು. ಅಲ್ಲೇ 1 ಕೆಜಿ ರಾಜ್ಮುಡಿ. ಇದೇನದು? ಅಕ್ಕಿ ರಾಜ್ಮುಡಿ ಅಕ್ಕಿ. ಇದೆಲ್ಲ ತಗೋಬೇಕು. ಅಕ್ಕಿ ಏನು ಇಲ್ಲ, ಉಪ್ಪು ಸುಬ್ಲಕ್ಕಿ. ನಡಿ ತಗೋಣಂತ. ಯಪ್ಪ ಇಷ್ಟೊತ್ ಮಾಡ್ದೆ, ನನ್ಗೆ ಒಬ್ಳೆ ಬೇಜಾರು, ಒಬ್ಳೆ ಅದು ಬರೋದೇ ಎಲ್ಲ. ಇಂದಿರಾ ಮೇಡಮ್ ಮ್ಯೂಟ್ ಮಾಡ್ಕೊಳ್ಳಿ. ಗುರುಗಳದ್ದು ಕನೆಕ್ಟಿವಿಟಿ ಹೋಯ್ತಾ? ಬಂತನಪ್ಪ, ಎಲ್ಲ ಬಂತೆ. ಏನು ಬರೋಲ್ಲ. ಬಂತು, ಹೋಗ್ಲಿ ಬಿಡು. ದಾನ ಇದೆ. ಆಗ್ಲಿ. ನಚ ಅಷ್ಟೇ ಜ್ಞಾನ ಆದಾಗ ಹಾಕೋ ನಮ್ ಜೊತೆ ಬರದೆ ಸೋಮ್ನೆ. ಇದಪ್ಪ ಯಾಕೋ ಕರುಣೆ ಕಾಡ್ತಿದೆ ನೀವೇ. ಒಂದು ಬಿಡೋದ್ ಬಿಟ್ಟು ಏನೋ ದುಡ್ಡಿನ ಮುಖ ನೋಡಿದೀಯ? ಪ್ರಪಂಚದಲ್ಲಿ ದುಡ್ಡು ಬರೀ ಇರೋದೇ ಖರ್ಚು. ನಡು ಹೋಗಿವೆ. ಬಹಳ ಖುಷಿಯಾಗಿತ್ತನ. ಎಲ್ಲಾ ಕಷ್ಟ. ನನ್ ಗುರುಗಳು ಹೇಳಿದಾಗೂ ಅಷ್ಟೇ, ಅಲ್ಲಿ ಇನ್ನು 6 ಗಂಟೆ ತನಕ ಮುಟ್ಟಿರ್ಲಿಲ್ಲ. ಯಾಕಕ್ಕೆ ಹೋಗ್ಬೇಕು ಏನು ಗೊತ್ತಿಲ್ಲ. ಆಮೇಲೆ ಕೊನೆ ಬಂದ್ಮೇಲೆ ಬಹಳ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಯಾಕಂದ್ರೆ ಎಲ್ರಿಗೂ ಈಗ ಡೊಗ್ಲಿ ಅಂತ ಬಾಗುನ್ನ ತಮಿಳಲ್ಲಿ ಒಂದು ತಮಾಷೆ ಮಾಡುದು ಹೇಳಿದ್ರ ಕಥೆನ. ಒಂದು ಕಾಡಿಗೆ ಹೋಗಿದ್ರಂತೆ. ಊಟ ಮಾಡಿದ್ಮೇಲೆ ಯಾರೋ ಒಬ್ಬ ಮರದಲ್ಲಿ ಒಂದು ಹೋಲ್ ಇತ್ತು, ಕೈ ಹಾಕಿ ಕೇಳ್ತಿದ್ರು. ಅವ್ನು ಅಂದ. ಏನದು ಬಾಗುನ್ನ ಎಲ್ಲ ಹಾಕಿತ್ತು, ಎಲ್ಲ ದರ್ದ ಕಟ್ಟಿಸ್ಕೋಬೇಕು. ಅಯ್ಯೋ
ಈ ಪ್ರವಾಸ ಈ ಸುತ್ತಾಟ ನಚ ಓದಪ್ಪ ನ ಚ ಸುಖ ದುಃಖಾದಿ ಸಂಬಂಧ ದುಃಖಾದಿ ಸಂಬಂಧಃ ಅವಗತ್ಯಾತ್ಮನಃ ಅಗತ್ಯಾತ್ಮನಃ ಪ್ರತ್ಯಕ್ಷಾದಿ ಪ್ರಮಾಣೈ ಪ್ರತ್ಯಕ್ಷಾತ್ಮನೈಃ ಗೃಹ್ಯತೆ ಕ್ರಿಯತೆ ಯೇನ ಯೇನ ವಿರೋಧ ಪ್ರತ್ಯಕ್ಷಾದಿ ಪ್ರಮಾಣೈ ಪ್ರತ್ಯಕ್ಷಾತ್ಮನೈಃ ಉದ್ಘಾಟ್ಯತೆ ಸಾಧ್ಯತೆ ಕಥಂ ಶೃಣು ಇನ್ನೊಂದ್ಸಲ ಏನ್ ಹೇಳ್ತಾರೆ ಸುಖ ದುಃಖಾದಿ ಸಂಬಂಧವು ಅವಗತಿ ರೂಪನಾದ ಆತ್ಮನಿಗೆ ಅವಗತಿ ರೂಪ ಅಂದ್ರೆ ಅನುಭವ ರೂಪ ಅವನ ಅನುಭವದಲ್ಲಿ ಅರಿವು ಬರುತ್ತೆ ಅವನಿಗೆ ಸುಖ ಉಂಟಾಯ್ತು ದುಃಖ ಉಂಟಾಯ್ತು ಹಸು ಉಂಟಾಯ್ತು ಬಾಯಾರಿಕೆ ಉಂಟಾಯ್ತು ಅಂತ ಅವನಿಗೊಬ್ಬನಿಗೆ ಕಾಣೋದು ಬಾಕಿ ಇಂದ್ರಿಯ ಕೊಡ್ಲೇ ಇಲ್ಲ ಆ ಜ್ಞಾನನ ಇಂದ್ರಿಯಗಳು ಮಾಹಿತಿ ಕೊಡ್ಬೇಕೇ ಹೊರತು ಏನ್ ಕೊಡಕ್ ಬರಲ್ಲ ಎಲ್ಲೋ ಇದೆಯಾ ಏನ್ ನೋಡ್ತೀವಿ ಅದನ್ನ ಸುಖ ದುಃಖಗಳು ನಿನಗೆ ಸುಖವಾಗ್ತಾ ಇದೆಯಾ ದುಃಖವಾಗ್ತಾ ಇದೆಯಾ ಹಸಿವಾಗ್ತಾ ಇದೆಯಾ ಬಾಯಾರಿಕೆ ಆಗಿದೆಯಾ ಎಲ್ಲಿದೆ ನೋವು ಇದು ಎಲ್ಲವೂ ಕೂಡ ಅನುಭವ ಒಂದಕ್ಕೆ ಸಿಗತ್ತೆ ಹೊರತು ಇಂದ್ರಿಯ ಜ್ಞಾನಕ್ಕೆ ಸಿಗೋದಿಲ್ಲ ಸುಖ ದುಃಖಾದಿ ಸಂಬಂಧವು ಅವಗತಿ ಅಂದ್ರೆ ಅನುಭವ ರೂಪನಾದ ಆತ್ಮನಿಗೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ತಿಳಿದು ಬರುವುದಿಲ್ಲ ಅಯ್ಯ ಬುದ್ಧೀಂದ್ರ ಬುದ್ಧಿ ಗಂಗಾಸಾಗರ ಬೇಡ ಹಾಗಿದ್ದಿದ್ದರೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಗೂ ಅವಗತಿ ರೂಪರಾದ ಆತ್ಮನ ಜ್ಞಾನಕ್ಕೂ ವಿರೋಧ ಹೇಳ್ಬೋದು ಆತ್ಮನ ಅರಿಯುವ ಅವಸ್ಥೆ ಇದೆಯಲ್ಲ ಆತ್ಮನು ಎಚ್ಚರಾವಸ್ಥೆನ ಅರಿತಾ ಇದೆ ಕಣ್ಣಿಗೆ ಕಾಣಿಸಲ್ಲ ಅಂದ ಕಣ್ಣಿಗೆ ಎಚ್ಚರ ಕಾಣಿಸತ್ತಾ ಕಾಣಿಸಲ್ಲ ಕನಸು ಕಾಣಿಸತ್ತಾ ಕಾಣಿಸಲ್ಲ ನಿದ್ರೆ ಕಾಣಿಸತ್ತಾ ಕಾಣಿಸಲ್ಲ ಕಣ್ಣಿಗೆ ನಿದ್ರೆ ಕಾಣಿಸತ್ತೆ ನಿದ್ರೆ ಇಂದ್ರಿಯಗಳೆಲ್ಲ ಸ್ಟಾಪ್ ಆಗಿ ಹೋಗಿರುತ್ತೆ ಮೂರು ಅವಸ್ಥೆಗಳು ಯಾವ ಇಂದ್ರಿಯಕ್ಕೂ ಸಿಗೋಲ್ಲ ಅದರಿಂದ ಅದಕ್ಕೆ ನಿಷೇಧ ಮಾಡೋಕ್ಕೂ ಆಗಲ್ಲ ಸ್ಥಾಪನೆ ಮಾಡೋಕ್ಕೂ ಆಗಲ್ಲ ಅಂದ್ರೆ ಅವಸ್ಥೆಗಳಿವೆ ಅಂತ ಇಂದ್ರಿಯಗಳಿಂದ ಸಿದ್ಧಪಡಿಸೋಕ್ಕೂ ಆಗಲ್ಲ ರುಜುವಾತು ಮಾಡುವುದು ಅಂತೀವಿ ನಾವು ಕನ್ನಡದಲ್ಲಿ ರುಜುವಾತು ಮಾಡೋಕ್ಕೂ ಬರಲ್ಲ ನೆಗೆಟ್ ಮಾಡೋಕ್ಕೂ ಬರಲ್ಲ ಆ ಅವಸ್ಥೆನೇ ಇಲ್ಲ ಅಂತ ಹೇಳಿದ್ರೆ ಅನುಭವ ಏನಾಗುತ್ತೆ ಪೆದ್ದ ಅವಸ್ಥೆ ಇಲ್ವಂತೆ ನಾನ್ ನೇರಾಗಿ ಅನುಭವಿಸ್ತಾ ಇದ್ದೀನಿ ನಿದ್ದೆ ಅಂದ್ರೆ ಏನು ಗೊತ್ತು ನನಗೆ ಎಚ್ಚರ ಅಂದ್ರೆ ಏನು ಕನಸು ಅಂದ್ರೆ ಏನು ಕನಸು ಕಾಣಿದೆಯೋ ಇಲ್ವಾ ನಿದ್ದೆ ಅನುಭವ ಇದೆಯೋ ಇಲ್ವಾ ನಿದ್ದೆಯಲ್ಲಿ ಏನ್ ಮಾಡ್ತೀಯಾ ಆ ನಿದ್ದೆ ಮಾಡೋದಲ್ಲನಾ ಏನ ನಿದ್ದೆ ಹೋಗ್ತಾ ಇರ್ತದೆ. ನಿದ್ದೆ ಎಲ್ಲಿ ಹೋಗ್ತೀಯಾ ನಿಮ್ ಗುಹೆಳು ಹೋಗ್ತೀಯಾ ಏನ್ ಮಾಡ್ತೀಯ ನಿದ್ದೆಲ್ಲ ಉಸಿರಾಡ್ತೀಯ ಇಲ್ವಾ ಹೇಗೆ ಗೊತ್ತಾಗತ್ತೆ ಉಸಿರಾಡ್ತೀಯ ಅಂತ ಎಲ್ಲ ಹೇಳಿದ್ರಪ್ಪ ಉಸಿರೇ ಆಡಲ್ಲ ನಿದ್ದೆಯಲ್ಲಿ ಅಂತ ಏನ್ ಮಾಡ್ತೀಯ ಅವಾಗ ಹೆದರಿಕೆ ಆಗತ್ತೆ ಯಾರೋ ಬಂದ್ಬಿಟ್ರೆ ಹೇಳ್ಬಿಟ್ರು ನೀನು ನಿದ್ದೆಯಲ್ಲಿ ನೋಡ್ದೆ ನಿನ್ ಉಸಿರಾಟವೇ ಇಲ್ಲ ಅಂತ ಅವನು ನೋಡಕ್ ಹೋದ ಅವನಿಗೂ ಉಸಿರಾಟ ಕಾಣಲಿಲ್ಲ ಏನ್ ಮಾಡೋದಿಲ್ಲ ನಿದ್ದೆಯಲ್ಲಿ ಉಸಿರಾಡದೆ ಹೋದ ಅವನೇನ್ ಸಾಯ್ತಾನ ಸಾಯೋದು ಇಲ್ಲ ಏನ ವಿರೋಧ ಪ್ರತ್ಯಕ್ಷಾದಿ ಪ್ರಮಾಣೈ ಉದ್ಘಾಟ್ಯತೆ ಕಥಂ ದುಃಖಿತಾವಗತೇಶ್ಚೇತ್ ಸ್ಯಾದ ನ ಪ್ರಮೀಯೇತ ಸಾತ್ಮವತ್ ಬ್ರಹ್ಮಣ್ಯೇವ ಪ್ರಮಾಣ್ಯಾಯ ನತು ನ್ಯಾಯ ಅಷ್ಟೇ ಕಣ ನತು ಕರ್ತರ್ಯಪಿ ಕ್ವಚಿತ್ ದುಃಖಿತಾವಗತೇಶ್ಚೇತ್ ಸ್ಯಾತ್ ಈಗ ದುಃಖಿತ್ವಾದಿಗಳು ಅಂದ್ರೆ ನಾನು ದುಃಖಿ ನಾನು ಸುಖಿ ನನಗೆ ಹಸಿವಾಗಿದೆ ನನಗೆ ಬಾಯಾರಿಕೆಯಾಗಿದೆ ನನಗೆ ಕಿವಿ ನೋಯ್ತಾ ಇದೆ ಇದೆಲ್ಲವೂ ಕೂಡ ಅರಿವಿಗೆ ಗೊತ್ತಾಗುತ್ತೆ ಅರಿವು ಗೊತ್ತಾಗದೆ ಹೇಳೋಕೆ ಬರಲ್ಲ ಅದು ಪ್ರತ್ಯಕ್ಷಾದಿಗಳಂದೂ ಬರಲ್ಲ ನ ಪ್ರಮೀಯೇತ ಪಾಠ ಟೈಮಲ್ಲೇ ಬರ್ತಾರೆ ಪಾಠ ಹತ್ತದಕ್ಕೆ ಗೊತ್ತಾಣ ನಾ ಪಣ್ಣಿದೆ ಸಾಯಂಕಾಲ ಆರಾಮರಲ್ಲಿ அது எனக்கு பண்ண மாதிரி அங்க உங்களுக்கு மாலினியர் வந்து ಆಗ ಸಮಾಧಾನ ಮಾರನ ನೀರ್ ತಂದು ಗೊತ್ತಾರಲ್ಲ ಆಮೇಲೆ 10 ಗಂಟೆ ಕೊನೆ ಏನು ಮಾಡಕ್ಕ
ಮನುಷ್ಯನಿಗೆ ಜೀವನದಲ್ಲಿ ಎರಡು ಇರಬಾರ್ದಂತೆ. ಒಂದು ಸಂದೇಹ, ಇನ್ನೊಂದು ಭಯ. ಸಂದೇಹ ಭಯಕ್ಕೆ ಯಾವ ಔಷಧಿಯೂ ಇಲ್ಲ. ನಮ್ಮವರು ಡಾಕ್ಟರ್ ಔಷಧಿ ಕೊಟ್ರೆ ಈಗ ಅದನ್ನ ಎಕ್ಸ್ಪೆರಿಮೆಂಟ್ ಮಾಡಿ ತಗೋಬೇಕು, ಅದರಿಂದ ಅದು ಹೋಗುತ್ತೆ ಅಂತ ಎಕ್ಸ್ಪೆರಿಮೆಂಟ್ ಅನ್ನು ಮಾಡ್ತಾ ಹೋದ್ರೆ ಆಮೇಲೆ ನಾನು ತಗೋತೀನಿ. ಇದು ಏನ್ ಮಾಡ್ತೀನಿ? ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಆತ್ಮನು ದುಃಖವನ್ನು, ಸುಖವನ್ನು, ಹಸಿವನ್ನು, ಬಾಯಾರಿಕೆಯನ್ನು ಅರಿತಾ ಇದ್ದಾನೆ. ಅಂದ್ರೆ ಮನಸ್ಸಿನಲ್ಲಿ ಉಂಟಾದ ವೇದನಾನುಭವ ಅಂತೀವಿ. ವೇದನಾನುಭವಗಳನ್ನು ಅರಿತಾನೆ. ಅರಿತಾನೆ ಅಂದ್ರೆ ಲೋಕದಲ್ಲಿ ಅದು ಗೊತ್ತಾಗೋದಾದ್ರೆ ಆತ್ಮನಿಗೆ ಗೊತ್ತಾಗ್ಬೇಕು ಅಂತ ಹೇಳಿ ಒಂದು ಅಧ್ಯಾಯ. ಅರಿಸ್ಕೊಂಡದ್ದಿದೆಯಲ್ಲ, ಆತ್ಮನಿಗಿಂತ ಬೇರೇನೋ, ಆತ್ಮನೇನೋ ಅಂದ್ರೆ ಬೇರೆ ಆಗಿರ್ಬೇಕು. ಈ ಮರ ನಾನೇ ಆಗಿದ್ರೆ ಮರ ಕಾಣಿಸ್ತಿರ್ಲಿಲ್ಲ. ಯಾವುದು ನಾನಾ ಅಂತೀನೋ ಅದು ಕಾಣಿಸಲ್ಲ. ಕಾಣಿಸ್ತಾ ಇರೋ ನನಗಿಂತ ಇದು ಅನುಭವಾನುಸಾರ ಯುಕ್ತಿ ಅಂತೀವಿ. ಈಗ ದುಃಖ, ಹಸಿವು, ಬಾಯಾರಿಕೆ ಕಾಣಿಸ್ತಾ ಇರುತ್ತೋ ಇಲ್ವೋ? ಕಾಣಿಸ್ತಾ ಇದೆ. ಆವಾಗ ನೀನೇನು ಹೇಳ್ಬಾರ್ದು, ನಾನು ದುಃಖಿ ಅಂತ ಅನ್ಬಾರ್ದು. ದುಃಖ ಅನ್ನೋದು ಮನಸ್ಸಲ್ಲಿ ಕಾಣಿಸ್ತಾ ಇದೆ, ನಾನು ಅದಕ್ಕಿಂತ ಬೇರೆ, ನಾನು ಅದನ್ನು ನೋಡ್ತಾ ಇದ್ದೀನಿ ಅಷ್ಟೇ. ಮನಸ್ಸಿನ ದುಃಖವನ್ನು, ಮನಸ್ಸಿನಲ್ಲಿರೋ ಹಸಿವು ಬಾಯಾರಿಕೆಗಳನ್ನು, ಮನಸ್ಸಿನಲ್ಲಿರೋ ಭಯವನ್ನು ನಾನ್ ನೋಡ್ತೇನೆ. ನನಗೆ ಭಯ ಆಗತ್ತಾ? ನಿಂಗೆ ಭಯ ಇಲ್ಲ? ನಂಗೆ ಭಯ ಆಗುತ್ತೆ ಅಂತ. ನಿಂಗೆ ಹಸಿವಾಗತ್ತಾ? ಹಸಿವಾಗತ್ತ? ಹಸಿವನ್ನು ನೋಡೋಣ ಏನಾ? ಹಸಿವು ಅನ್ನೋದು ಮನಸ್ಸಿನಲ್ಲಿರೋದು ನನ್ನ ಅನುಭವಕ್ಕೆ ಗೊತ್ತಾಗ್ತಾ ಇರುತ್ತೆ ಅಂತ ಹೇಳ್ಬೇಕು. ನಾನೇ ಹಸಿವಾಗೋದಿಲ್ಲ, ನೀ ಹಸಿವಾಗ್ತೀಯ? ಹಸಿವಾಯ್ತು ಹಸಿವು ಹೋದ್ರೆ ನಾನೇ ಹೋಗ್ಬಿಡ್ತೀನಿ. ಹಸಿವು ನನಗೆ ಕಾಣಿಸುತ್ತಿದೆ. ಕಾಣಿಸ್ತಾ ಇರಬೇಕಾದ್ರೆ ಯಾವುದು ಕಾಣಿಸುತ್ತೋ ಅದು ನನಗಿಂತ ಬೇರೆಯಾಗಿರಬೇಕು. ಅದನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ದುಃಖಿತ ಅವಗತೇಶ್ಚೇತ್ ಸ್ಯಾತ್. ದುಃಖಿತ್ವವು ಅರಿವಿಗೆ ವಿಷಯವಾಗುವುದಾಗಿದ್ದರೆ ಅದು ಆತ್ಮನಲ್ಲೇ ಇದ್ದಿದ್ದರೆ, ಆತ್ಮನು ಹೇಗೆ ತನ್ನ ಅರಿವಿಗೆ ತಾನು ಕಾಣಿಸಲ್ವೋ ನ ಪ್ರಮೀಯೇತ, ಅದು ತಿಳಿದು ಬರಬಾರದಾಗಿತ್ತು. ಆತ್ಮನ ಸ್ವರೂಪ ಅನುಭವ ಇದೆಯಲ್ಲ, ಅದು ಮತ್ತೊಂದು ಅನುಭವ ಕಾಣಿಸಲ್ಲ. ಬೆಳಕಿಗೆ ಇನ್ನೊಂದು ಬೆಳಕು ಬೇಕಿಲ್ಲ. ಹಾಗೆ ಅನುಭವ ರೂಪನಾದ ಆತ್ಮನಿಗೆ ನಮ್ಮ ಸ್ವರೂಪಕ್ಕೆ ಮತ್ತೊಂದು ಅನುಭವದಿಂದ ನೋಡಿಸ್ಕೊಳ್ಳಲ್ಲ. ಅವನು ವಿಷಯವೇ ಆಗಲ್ಲ. ನೀವು ನೋಡ್ಬೇಕು ಅಂತ ಅಪೇಕ್ಷೆ ಪಟ್ರೆ ನಿಮ್ಮ ಅಪೇಕ್ಷೆ ತಪ್ಪೇ ಹೊರತು ಅವನ್ ಕಾಣಿಸಲ್ಲ ಅನ್ನೋದು ತಪ್ಪಲ್ಲ. ಹಿಂದೆ ಶ್ಲೋಕದಲ್ಲಿ ಬಂದಿತ್ತಲ್ಲ, ಕಣ್ಣಲ್ಲಿ ಕಣ್ಣಾಗಿ ಬರುತ್ತೇನೆ, ಅದು ಬಂದಿತಾ? ಅದು ಇಂದ್ರಿಯದಿಂದ ಹೇಳ್ಬೇಕು. ಹೌದು, ಅದಾಗಬಹುದು. ಇಂದ್ರಿಯಗಳು ನೋಡ್ತಾ ಇರೋದ್ರೆ ಇಂದ್ರಿಯಗಳಿಗೆ ಕಣ್ಣಾವನ ಆಗ್ತಾರೆ ಅಂತ ಹೇಳ್ಬೋದು. ಈಗ ಸ್ವಾಮಿಗಳು ಚೆನ್ನಾಗಿದೆ. ಆತ್ಮನು ಯಾವ ಪ್ರಮಾಣಕ್ಕೂ ವಿಷಯನಲ್ಲ. ಕರೆಕ್ಟ್ ಅನುಭವ. ದುಃಖಿತ್ವ ಅವನ ಧರ್ಮವಾದರೆ ಅಂದ್ರೆ ಗುಣವಾದರೆ, ಧರ್ಮಿಯಾದ ಆತ್ಮ ಹ್ಯಾಕ್ ಕಾಣಲ್ವೋ ಅದು ಪ್ರಮಾಣ ಕಾಣಬಾರ್ದಾಗಿತ್ತು. ಆದ್ರೆ ಅದು ವಿಷಯವಾಗತ್ತೆ. ಆದ್ರಿಂದ ಅನಾತ್ಮ ಧರ್ಮ ಅಂದ್ರೆ ಅಂತಃಕರಣ ಧರ್ಮ. ಸುಖಂ ದುಃಖಂ ಎಲ್ಲ ಅಂತಃಕರಣ ಧರ್ಮಗಳು. ಜ್ಞಾನ, ಇಚ್ಛಾ ಎಲ್ಲ ಅಂತಃಕರಣ ಧರ್ಮಗಳು. ಇಚ್ಛೆ ಅನ್ನೋದು ಎಲ್ಲಿರುತ್ತೆ? ಮನಸ್ಸಲ್ಲಿರುತ್ತೆ. ನನ್ ಮನಸ್ಸಿಗೆ ಆಸೆ ಬಂದಿದೆ, ನಂಗೆ ಕಾಣಿಸತ್ತೆ ಅಂತ ಹೇಳ್ಬೇಕು. ನಾನೇ ಆಸೆ ಪಡ್ತೀನಿ ಅಂತ ಅಂದ್ಬಿಡ್ತಾರೆ. ನನ್ನ ಮನಸ್ಸಿನಲ್ಲಿ ಭಯ ಹುಟ್ಟಿದೆ ಅನ್ನೋದು ನನಗ್ ಕಾಣಿಸತ್ತೆ. ಅದ್ ಏನ್ ಮನುಷ್ಯನು ಮನಸ್ಸಿನಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ವಿ, ಸೇರ್ಕೊಂಡ್ಬಿಡ್ತಾನೆ. ಅದರಲ್ಲಿರೋ ಗುಣಗಳೆಲ್ಲ ತನ್ನ ಮೇಲೆ ಹಾಕೊಂಡ್ಬಿಡ್ತಾನೆ. ಹಾಗಾದ್ರಿಂದ ದುಃಖಿತ್ವವು ನಿಮಗೆ ಅನುಭವ ಬರೋದಾಗಿದ್ದರೆ ಅದು ಆತ್ಮನಲ್ಲೇ ಇದ್ದಿದ್ದರೆ ಕಾಣಬಾರದಾಗಿತ್ತು. ಕಾಣ್ತಾ ಇರೋದ್ರಿಂದ ಕರ್ಮಣ್ಯೇವ ಪ್ರಮಾಣ್ಯಾಯ. ಅರಿವು ಅನ್ನೋದು ತನ್ನ ವಿಷಯದಲ್ಲಿ ಮಾತ್ರ ಮಾಡ್ಕೊಳಕ್ಕೆ ಹೊರತು ತನ್ನನ್ನೇ ತಾನು ಮಾಡ್ಕೊಳಲ್ಲ. ಬಿಸಿಯನ್ನೇ ಸುಡುತ್ತೆ ಅಲ್ಲ, ಬೇರೆ ಅದೊಂದೊಂದು ಸುಡುತ್ತೆ. ಬಿಸಿಯು ಕಟ್ಟಿಗೆ ಸುಡಬಹುದು, ಬಿಸಿಯು ನೀರನ್ನು ಸುಡಬಹುದು. ಬಿಸಿನೇ ಸುಡುತ್ತೆ ಅಂತ ಅರ್ಥ. ಅದಕ್ಕೆ ಬೆಳಕು ಬೆಳಕನ್ನೇ ಬೆಳಗತ್ತೆ ಅಂದ್ರೆ ಅರ್ಥ ಇದೆಯಾ? ಇಲ್ಲ. ಅನ್ನತು ಕರ್ತರ್ಯ ಕ್ವಚಿತ್. ಕರ್ತೃವಾದ ಆತ್ಮನಲ್ಲಿ ಏನು ಮಾಡಿದ್ರು ಆ ರೀತಿ ಪ್ರಮಾಣ ಆಗೋದಿಲ್ಲ. ಯಾವುದೋ ತನ್ನನ್ನು ತಾನು ಅರಿತಾ ಇದ್ದೀನಿ ಅನ್ನೋ ಪ್ರಮಾಣ ಆಗೋದಿಲ್ಲ. ಆ ಅವಗತಿ ಆಗೋಲ್ಲ. ಆದ್ರೆ ಇಲ್ಲಿ ಏನು ಯುಕ್ತಿ ಅಂದ್ರೆ, ದುಃಖಿತ್ವಾದಿಗಳು ಆತ್ಮನ ಸ್ವರೂಪವಲ್ಲ. ನಿಮಗೆ ದುಃಖ ಅನ್ನೋದು ಯಾವತ್ತೂ ಬಂದಿಲ್ಲ ಅಂದ್ರೆ ನಂಗೆ ಆಗ್ತಾ ಇರೋ ಕಾಣಿಸ್ತಾ ಇದೆ, ಜುಗುಟ್ ಬಿಟ್ರೆ ಏನಾಗತ್ತೆ? ನೋವು ಕಾಣಿಸ್ತಾ ಇರುತ್ತೆ.
ಯಾರಿಗೆ ಕಾಣಿಸ್ತಾ ಇರತ್ತೆ? ನಮ್ಮ ಅರಿವಿಗೆ ಕಾಣಿಸ್ತಾ ಇರತ್ತೆ. ನಿಮ್ಮಲ್ಲಿ ಆ ನೋವು ಕಾಣಿಸ್ತಾ, ನೋವು ಇಲ್ಲ, ಯಾಕಂದ್ರೆ ಕಾಣಿಸ್ತಾ ಇದೆ ಅಂತ ಹೇಳಿ ಜುಗಿಸ್ಕೊಳಕ್ ಬರತ್ತಾ? ಹಾ, ಯುಕ್ತಿ ಸರಿ ಇದೆ. ಆದ್ರೆ ಇಲ್ಲಿ ಏನು ಬರೀ ಯುಕ್ತಿಯಿಂದ ನಮ್ಗೆ ಸೇರಿಲ್ಲ ಅಂತ ಆದ್ರೂ ಆಗಲ್ಲ. ಬೇರೆಯಾಗಿರೋ ಆತ್ಮನ ತಿಳ್ಕೊಂಡು ನಮಗಿಲ್ಲ ಅಂತ. ಯುಕ್ತಿ ಅನ್ನೋದು ಬೇಕು, ಬರೀ ಯುಕ್ತಿ ಬರೀ ನಂಬಿಕೆ ಆಗತ್ತೆ. ಏನೇಂದ್ರಿಯಗಳನ್ನ ಕಾಣಿಸ್ತಾ ಇರೋದ್ರಿಂದ ನಾನು ಮಾಡ್ಕೋಬಾರ್ದು. ಯಾವುದು ಕಾಣಿಸುತ್ತೋ ಅದು ನಾನಾಗೋದಿಲ್ಲ. ಮರ ಕಾಣಿಸತ್ತೆ, ಮರ ನಾನಾಗ್ತೀನ? ಹಾಗೆ ಮನಸ್ಸು ದೇಹ ಇಂದ್ರಿಯಗಳು ಕಾಣಿಸತ್ತೆ, ಕಾಣಿಸ್ತಾ ಇರೋ ವಸ್ತು ನಾನಾಗೋ ಸಾಧ್ಯ ಇಲ್ಲ ಅಂತ ಯುಕ್ತಿ ಸರಿ. ಅನುಭವ ನಾನೇ ದೇಹದಲ್ಲಿ ನಾನು ಇರೋದಿಲ್ಲ ಅಂತ ಅನುಭವ ಇದೆ. ಆದ್ರೆ ಬರೀ ಯುಕ್ತಿಯಿಂದ ಒಪ್ಪಿಗೆ ಕೊಟ್ಟರೆ ಆಗಲ್ಲ. ಅನುಭವದಿಂದ ಬೇರೆ ಯಾರ ಆತ್ಮನನ್ನು ತಿಳ್ಕೊಂಡು ಓ ಇದು ನಾನಲ್ಲ ಅಂತ. ಗುರುಗಳೇ, ಧರ್ಮಿ ಕಾಣಿಸ್ದೇ ಇದ್ರು ಧರ್ಮಗಳು ಕಾಣಬಹುದಾ? ಸಂಬಂಧ ಧರ್ಮಿ ಕಾಣಿಸ್ದೇ ಇದ್ರು ಧರ್ಮಗಳು ಕಾಣಬಹುದಾ ಅಂತ ಕೇಳ್ತಾ ಇದ್ದೀನಿ. ಪ್ರಶ್ನೆ ಸರಿ ಇದೆ. ಈಗ ಧರ್ಮಿಗಳ ಸಂಬಂಧ ಮುಂಚೆ ಹೇಳಿ. ಎಲ್ಲರೂ ಧರ್ಮಿ ಕಾಣಿಸ್ತದೆ. ನಿಮ್ಗೆ ಯುಕ್ತಿ ಎಲ್ಲ ತುಂಬಾ ಚೆನ್ನಾಗಿದೆ. ಅಲ್ಲ, ಯಾಕೆ ಕೇಳ್ದೆ ಅಂದ್ರೆ ನೀವು ನಿಂಬೆ ಹಣ್ಣಲ್ಲಿ ಗುಣಗಳು ಕಾಣುತ್ತೆ, ಧರ್ಮ ಕಾಣುತ್ತೆ. ಧರ್ಮಿ ಅದ ನಿಂಬೆ ಹಣ್ಣು ಅನ್ನೋದು ಒಂದಿಲ್ಲ ಅನ್ನೋದು ಹೇಳ್ತಿರಲ್ಲ ಯಾವಾಗ್ಲೂ, ಅದಕ್ಕೆ ಕೇಳ್ದೆ ನಾನು. ಕರೆಕ್ಟ್ ಕಾಣಿಸಲ್ಲ ಅನ್ನೋ ಸರಿ. ಆದ್ರೆ ಅದು ಒಂದ್ ಬೇರೆ ಆಗ್ಬೇಕಲ್ಲ. 4 ಧರ್ಮಗಳು ಸೇರೋದೇ ಇಲ್ಲ. ರೂಪದಲ್ಲಿ ಶಬ್ದ ಇರೋಲ್ಲ, ಶಬ್ದದಲ್ಲಿ ವಾಸನೆ ಇರೋಲ್ಲ, ಆ ವಾಸನೆಯಲ್ಲಿ ಸ್ಪರ್ಶ ಇರೋಲ್ಲ. ಅದು ಸೇರೋದಾಗ 4 ಒಂದಾಗೋದಿಲ್ಲಪ್ಪ. 4 ಅದ್ರ ವ್ಯವಹಾರ ಬರೀ ಕನ್ಫ್ಯೂಷನ್ ಅದು. ನಿಮ್ಮ ಯುಕ್ತಿ ಎಲ್ಲ ಕರೆಕ್ಟು, ವ್ಯವಹಾರ ತಪ್ಪು. ಎಂತ ಒಪ್ಕೊಂಡಿದೀವ. ಅವ್ರು ಕೇಳಿದ ಪ್ರಶ್ನೆ ತುಂಬಾ ಆಳವಾದ ಪ್ರಶ್ನೆ, ಚೆನ್ನಾಗಿ ಪ್ರಶ್ನೆ ಮಾಡಿದ್ರು. ನಾನ್ ಕೇಳ್ತೀನಮ್ಮ, ಎನರ್ಜಿ ಕಾಣೋಲ್ಲ, ಎನರ್ಜಿ ಎಫೆಕ್ಟ್ ಕಾಣುತ್ತೆ ಅಂದ್ರೆ ಸಂಬಂಧ ಕಾಣುತ್ತೆ ಎರಡಕ್ಕೂ? ಸಂಬಂಧವು ಬರೀ ಹೆಂಡತಿ ನೋಡಿ ಇಂಥವ್ರ ಗಂಡ ಅಂತ ಇಂಥವ್ರ ಹೆಂಡತಿ ಅಂತ ಹೇಳಕ್ಕಾಗಲ್ಲವ. ಗಂಡ ಹೆಂಡತಿ ಎರಡೂ ನೋಡಿರ್ಬೇಕು. ಬರೀ ಹೆಂಡತಿ ಕರ್ಕೊಂಬಂದ್ ಯಾರ್ ಗಂಡ ಹೇಳ್ರಿ ಅಂದ್ರೆ, ಯಾರ ಹೆಂಡತಿ ಹೇಳಿ ಅಂದ್ರೆ ಗಂಡ ಇರ್ಬೇಕು. ಬರೀ ಗುಣಗಳನ್ನು ನೋಡಿದಿವಿ, ಧರ್ಮ ಕಾಣದ ಹಾಗೆ ಆಗ್ಬಹುದ ಅಂತ ಕೇಳ್ತಾ ಇದ್ದಾರೆ. ಅಷ್ಟೇ ಚೆನ್ನಾಗಿದೆ. ನನ್ನನ್ನೇ ಕೆಡಬಹುದು ಈಗ. ಲಕ್ಷ್ಮೀನಾ ಕಾಣಿಸ್ತಾ ಇಲ್ಲ ಯಾರು ಅಂತ ಇಲ್ಲಿ ನನಗೆ. ಅದೆಲ್ಲ ಅವ್ರಿಗೆ ಹೊಳಿದ ಈಗ ಇದು ಇಷ್ಟೇ. ನಾವು ಇಲ್ಲಿ ಪ್ರಕೃತಿ ಅವ್ರು ಹೇಳ್ತಾ ಇರೋದು ಪ್ರಮಾಣಗಳು ತಮ್ಮ ತಮ್ಮ ವಿಷಯ ತಿಳಿಸತ್ತೆ. ಯಾವ್ದನ್ನು ತಿಳಿಸತ್ತೋ ಅದು ಬೇರೆ ಆಗಿರ್ಬೇಕು. ಆತ್ಮನಿಗೆ ಕಾಣುವಂತಹ ದುಃಖಿತ್ವಾದಿಗಳು ಇಂದ್ರಿಯ ಕಾಣಲ್ಲ ಅಂತ ಒಂದರ್ಥ, ಆತ್ಮನಲ್ಲಿ ಇಲ್ಲ ಅಂತ ಇನ್ನೊಂದರ್ಥ. ಆತ್ಮನಲ್ಲಿ ದುಃಖಿತ್ವಾದಿಗಳು ಇಲ್ಲ ಅಂತ, ಇದೆಲ್ಲ ಯುಕ್ತಿಯಿಂದ ಸರಿ. ಕೇಳಿದ್ರೆ ಈ ವ್ಯವಹಾರ ಅನುಭವ ಇದೆಯಲ್ಲ, ಅದಕ್ಕೆ ಹೊಂದಲ್ಲ. ಚೆನ್ನಾಗಿದೆ. ಟೈಮ್ ಎಷ್ಟಾಯ್ತು? 10 ನಿಮಿಷ ಇದೆಯಾ? ಕರ್ಮಣ್ಯೇವ ಪ್ರಮಾನ್ಯಾಯ. ಪ್ರಮ ಅಂದ್ರೆ ಅರಿವು. ಇಲ್ಲಿ ಕರ್ಮಣಿ ಅಂದ್ರೆ ವ್ಯಾಕರಣದ ಕರ್ಮ. ಕರ್ಮ ಅಂದ್ರೆ ಹೇಳೋ ವ್ಯಾಕರಣದಲ್ಲೇ ಕರ್ತೃ ಇಪ್ಸಿತತ ಕರ್ಮ. ಕರ್ತೃವಿಗೆ ತನ್ನ ಕ್ರಿಯೆ ಯಾವುದನ್ನು ಮುಟ್ಟಬೇಕು ಅಂತಿದೆಯೋ ಅದು ಕರ್ಮ. ಈಗ ನಾನು ನನ್ನ ಕಣ್ಣೆಂಬ ಪ್ರಮಾಣದಿಂದ ಏನನ್ನು ಮುಟ್ಟಬೇಕು, ಏನನ್ನು ನೋಡ್ಬೇಕು? ಒಂದು ಕಾರು ಹೋಗ್ತಾ ಇರೋದನ್ನ ನೋಡ್ಬೇಕು. ಈಗ ಕಾರು ಕಣ್ಣೆ ಆಗ್ಬಿಟ್ರೆ ಕಾಣಲ್ಲ. ಕಣ್ಣಲ್ಲಿರೋ ಗೆರೆ ಕಣ್ಣಿಗೆ ಕಾಣಿಸತ್ತಾ? ಕಾಣಿಸಲ್ಲ. ಅದನ್ನ ಕಾರ್ ಕಾಣಿಸತ್ತೆ. ಕಣ್ಣಿಗಿಂತ ಬೇರೆ ಯಾರದ್ ಕಾಣಿಸತ್ತೆ ಹೊರತು ಕಣ್ಣಿಗೆ ಕಾಣಿಸಲ್ಲ. ಬೆಳಕಿಗೆ ಕಾಣಿಸಲ್ಲ. ಬೆಂಕಿ ಬಿಸಿನೇ ಸುಡೋಲ್ಲ. ಆಗತ್ತಾ? ಆಗೋದಿಲ್ಲ. ಬಹಳ ಕಷ್ಟ ಇದು. ಕರ್ಮಣ್ಯೇವ ಅಂದ್ರೆ ಅರಿವಿಗೆ ವಿಷಯವಾದದ್ರಲ್ಲಿ ಪ್ರಮಾ ಅಂದ್ರೆ ಅವಗತಿಯು ನ್ಯಾಯ, ಯುಕ್ತಿಯುಕ್ತವಾಗತ್ತೆ. ನದು ಕರ್ತರ್ಯಪಿ ಕ್ವಚಿತ್. ಕರ್ತೃವಿನಲ್ಲಿರೋದು ಪ್ರಮೇಯ ಆಗತ್ತೆ ಅಂತ ಆಗಲ್ಲ. ನಹಿ ಚಕ್ಷುರ್ಗತ ರೇಖಾಂ ಚಕ್ಷುಃ ಪಶ್ಯತಿ ಅಂತ ಶಂಕರ ವಾಕ್ಯ. ಏನ್ ಹೇಳೋ? ಕಣ್ಣಿನಲ್ಲಿರುವ ಗೆರೆಯನ್ನ ಕಣ್ಣೆ ನೋಡೋದಕ್ಕೆ. ನಿನ್ ಕಣ್ಣಲ್ಲಿ ಕೆಂಪು ಗೆರೆ ಇದೆ ಅಂತ ನಾ ಹೇಳದೆ ಇಟ್ಕೋ, ನಿನ್ ಕಣ್ಣಿಗೆ ಕಾಣಿಸತ್ತಾ? ಕಾಣಿಸಲ್ಲ. ಇದೆಲ್ಲ ಚುಕ್ಕಿ ಇದೆ, ಚುಕ್ಕಿ ಇದೆ. ಕನ್ನಡಿ ನೋಡ್ಬೋದು, ಅದು ವಿಷಯ ಬೇರೆ, ಅದ ರಗಳೆ ಅದು. ಈ ಮನುಷ್ಯ ಏನೇನ್ ಸಾಧನ ಇಟ್ಕೊಂಡಿದಾನೋ ಅಷ್ಟು ಕನ್ಫ್ಯೂಷನ್. ಈಗ ಕನ್ನಡಿ
ಕನ್ನಡಿ ಮುಂಚೆ ಇದೆ ಅಂತ ಆಗ್ಬೇಕು. ಕನ್ನಡಿ ಯಾವ್ದನ್ನ ಇದೆ ಆಗ್ಬೇಕು? ಕನ್ನಡಿ ಇದೆ ಅನ್ನೋದಕ್ಕೆ ಏನ್ ಪ್ರೂಫು? ಕಣ್ಣು. ಕಣ್ಣಿಗೆ ಕಾಣೋದ್ರಿಂದ ಕನ್ನಡಿ ಇದೆ, ಕನ್ನಡಿಯಲ್ಲಿ ಕಾಣೋದ್ರಿಂದ ಕಣ್ಣಿದೆ. ಕನ್ನಡಿ ಕ್ಲೀನ್ ಆಗ್ಬಿಡ್ಬೇಕು. ಆ ಕನ್ನಡಿಲಿ ಇರೋ ಕಣ್ಣು ತೋರ್ಸತ್ತೋ ಇದು ಒಂದು ವೆರಿಫಿಕೇಶನ್ ಆಗಿ ಮಾಡ್ತೀರಾ. ಕೆಲವು ಕನ್ನಡಿ ಉದ್ದ ತೋರ್ಸತ್ತೆ, ಕೆಲವು ಕಡೆ ಹೀಗೆ ತೋರ್ಸತ್ತೆ, ಕೆಲವು ಬೇರೆ ತರ. ಯಾವ್ದು ಸರಿ? 3 ಕನ್ನಡಿ ತಗೊಂಡ್ಬಂದು 3 ತರ ಕಣ್ ಕಂಡ್ರೆ ಯಾವ ತರ ಇದೆ ನಿಮ್ ಕಣ್ಣು? ಕಣ್ಣೇ ಇಲ್ಲ ಅಂದ್ರು. ಆಮೇಲೆ ಕಣ್ಣು ಅಂತ ಹೇಳ್ತಾ ಇರೋದು ನೋಡೋ ಶಕ್ತಿಗೆ, ಅದು ಈ ಗೋಳಕ ಅಲ್ಲ. ಗೋಳಕ ಸರಿ ಇರ್ಬೋದು, ಅದ್ರ ಒಳಗಡೆ ನೋಡೋ ಶಕ್ತಿ ಇದೆಯಲ್ಲ ಅದಕ್ಕೆ ಅದು ಬಹಳ ಕಷ್ಟಮ್ಮ. ಈಗ ಅರ್ಥ ಆಯ್ತಾ ಶ್ಲೋಕ? ದುಃಖಿತಾವಗತೇಶ್ಚೇತ್ ಸ್ಯಾತ್. ದುಃಖಿತ್ವವು ಅವಗತಿಯಿಂದ ಗೊತ್ತಾಗೋದಾದ್ರೆ, ಅವಗತಿಯಲ್ಲೇ ಇರೋದಾಗಿದ್ದರೆ ನ ಪ್ರಮೀಯೇತ ಸಾತ್ಮವದು. ಆ ಸಾ ದುಃಖಿತ ಅವಗತಿ ನ ಪ್ರಮೀಯೇತ. ಆ ದುಃಖಿತ ಅವಗತಿಯು ಅರಿವಿಗೆ ಗೋಚರವಾದಾಗಿತ್ತು. ದೃಷ್ಟಾಂತ ಏನು? ಅವಗತ, ಆತ್ಮವದ, ಆತ್ಮ ಕಣ್ಣಿಗೆ ಕಾಣೋದು ಹಾಗೆ. ಎಲ್ಲ ಒಂದು ಪ್ರತಿಜ್ಞಾ ವಾಕ್ಯ, ಒಂದು ದೃಷ್ಟಾಂತ ವಾಕ್ಯ. ಪ್ರಮಾ ಅನ್ನೋದು ಕರ್ಮದಲ್ಲೇ ಯುಕ್ತವಾಗಿದೆ, ಇದು ಪ್ರತಿಜ್ಞೆ. ಪ್ರಮಾ ಅಂದ್ರೇನೋ? ಅರಿವು ಕರ್ಮದಲ್ಲಿಂದೇನೋ ಅರಿವಿಗೆ ಗೋಚರವಾಗುವ ವಿಷಯದಲ್ಲಿ ಮಾತ್ರ ಆಗತ್ತೆ. ಅರಿವನಿಗೆ ಕಾಣುವ ವಸ್ತು ನೋಡ್ತಿದ್ದು ಅರಿವನ್ನೇ ನೋಡಿದ್ರೆ ಆಗಲ್ಲ. ಆಗತ್ತಾ? ಆಗಲ್ಲ. ನದು ಕರ್ತರಿಯಪಿ ಕ್ವಚಿತ್. ಅರಿವನ್ನು ಮಾಡ್ಕೊಳ್ಳೋನು ಕಾಣಲ್ಲ, ಅರಿವಿನಲ್ಲೂ ಕಾಣಲ್ಲ, ಅರಿವಿನ ಸಾಧನವೂ ಕಾಣಲ್ಲ. ನಮ್ಮ ಗುರುಗಳು ಹೇಳೋರು, ಪ್ರಮಿತಿಯೂ ಪ್ರಮಾಣಗಳಿಗೆ ಗೋಚರ ಅಲ್ಲ, ಪ್ರಮಾತೃವೂ ಪ್ರಮಾಣಗಳಿಗೆ ಗೋಚರವಲ್ಲ, ಪ್ರಮಾಣಗಳೂ ಪ್ರಮಾಣಗಳಿಗೆ ಗೋಚರ ಅಲ್ಲ. ಇನ್ನು ಒಂದೇ ಒಂದು ಪ್ರಮೇಯ ರಾಶಿಯಲ್ಲಿ ಅದು ಬಿಡಿ ಬಿಡಿಯಾಗಿ ತುಂಡಾಗಿ ಸಂಶಯವಾಗಿ ಅದೋ ಇದೋ ಗೊತ್ತಾಗಿ ಒಂದಷ್ಟು ತಿಳಿಸತ್ತೆ. ಅಂತಹದ್ದನ್ನು ನಂಬಿಕೊಂಡು ನಮ್ಮ ವ್ಯವಹಾರ ನಡೀತಾ ಇದೆ. 4ನೇ ಒಂದು ಭಾಗ ಪ್ರಮಿತಿ, ಒಂದು ಭಾಗ ಪ್ರಮಾತೃ, ಒಂದು ಭಾಗ ಪ್ರಮಾಣಗಳ ಸಾಧನಗಳು, ಜ್ಞಾನ ಪ್ರಮಾಣಗಳು ಒಂದು ಭಾಗ, ಪ್ರಮೇಯ ಒಂದು ಭಾಗ, 1/4 ಅಷ್ಟನ್ನ ನೀವು ಪ್ರಮಾಣಗಳಿಂದ ನೋಡಿ ಅದರಲ್ಲೇ ಜಂಬ ಪ್ರಮಾಣ ಹಾಕೊಂಡು ಅದು ಪರೀಕ್ಷೆ. ಅದು ಬೇರೆ, ದುಡ್ಡು ಬೇರೆ. ಆಮೇಲೆ 5 ಪೀಸ್ ತಂದ್ಕೊಡೋದು, ಅದನ್ನ ಬೇರೆ ಕಲೆಕ್ಟ್ ಮಾಡಿ ಮನಸ್ಸು ಒಂದು ಅಂತ ಹೇಳೋದು. ಯಾವ್ದು ಒಂದು ಅವ್ರು ಕೇಳಬಿಟ್ರು. ನಾನು ಯಾವಾಗಲೂ ಹೇಳ್ಕೊಟ್ಟಿದ್ದೆ ನಿಂಬೆ ಹಣ್ಣಿನ ಕಥೆನ, ಯಾವಾಗಲೂ ಹೇಳಿದಾರೆ ಅಂತ ನನ್ನನ್ನೇ ಕೂರಿಸ್ಬಿಟ್ಟು ಆಯ್ತು. ಅಭ್ಯುಪಗಮೇಪಿ ಚ ಪ್ರಸಂಖ್ಯಾನಶತೇನಾಪಿ ನೈವ ತ್ವಂ ಭಾವಿತ ದೋಷಾತ್ ಅಭ್ಯುಪಗಮೇಪಿ ಚ ಪ್ರಸಂಖ್ಯಾನಶತೇನ. ಹೀಗೆ ಕರ್ತೃವಿನ ವಿಷಯದಲ್ಲೂ ಅರಿವನ್ನು ಮಾಡ್ಕೊಳ್ಳೋಕೆ, ಅರಿವಿನ ಸ್ವರೂಪನಾದ ಕರ್ತೃವಿನ ವಿಷಯದಲ್ಲಿ ಆಗೋಲ್ಲ ಅಂದ್ರು. ಅದಕ್ಕೆ ಏನು ವಿಷಯ ಗೊತ್ತಾಗತ್ತೋ ಅದು ಹೊರಗೆ ಇರಬೇಕು ಅಂತಂದ್ರು. ಅಕಸ್ಮಾತ್ ಪ್ರತ್ಯಕ್ಷ ವಿರೋಧ ಅಂದ್ರೆ ಅನುಭವಯುಕ್ತಿಗೆ ವಿರೋಧವಾದರೂ ಇದನ್ನ ಪ್ರಸಂಖ್ಯಾನ 100 ಸಲ ಅಭ್ಯಾಸ ಮಾಡಕ್ ಹೋದ್ರು ಕಾಣಿಸೋದಿಲ್ಲ. ಪ್ರಸಂಖ್ಯಾನ ಅಂದ್ರೆ ಆವೃತ್ತಿ ಅಂತ. ಪ್ರಸಂಖ್ಯಾನ ಶತೇನಾಪಿ 100 ಸಲ ಆವೃತ್ತಿ ಮಾಡಿ ಅಥವಾ 100 ಬೇರೆ ಬೇರೆ ದೃಷ್ಟಾಂತ ಕೊಡಿ, ಏನೇ ಆಗ್ಲಿ ಅನುಭವಕ್ಕೆ ಗೋಚರವಾಗೋದು ಅನುಭವದಿಂದ ತಿಳಿಬಹುದು ಹೊರತು ಅನುಭವಿಸುವವನನ್ನ ಅನುಭವದಿಂದ ತಿಳ್ಕೊಳಕ್ಕಾಗಲ್ಲ. ಎಷ್ಟೇ ದೃಷ್ಟಾಂತ ಕೊಟ್ರು ಬಿಸಿಯನ್ನ ಬಿಸಿ ಸುಡೋದು ಅನ್ನೋದು ಅನುಭವದಲ್ಲಿ ಬರಲ್ಲ. ಬೆಳಕನ್ನ ಬೆಳಗತ್ತೆ ಅನ್ನೋದು ಆಗಲ್ಲ. ಬೇರೆದೊಂದು ಬೆಳಗ್ಬಹುದು, ಬೆಳಕಿಲ್ಲದ ವಸ್ತು ಬೆಳಗ್ಬಹುದು, ಬಿಸಿ ಇಲ್ಲದ ಸ್ವರೂಪವನ್ನು ಬಿಸಿ ಮಾಡ್ಬೋದು ಅಲ್ವಾ? ಅರಿವಿನ ಸ್ವರೂಪನಾದ ಆತ್ಮನನ್ನ ಅರಿವು ಅನ್ನೋದು ಮುಟ್ಟೋದಿಲ್ಲ. ಅರಿವಿಗೆ ವಿಷಯವಾದದ್ದು ಅರಿವಿನಲ್ಲಿ ಸೇರ್ಕೊಳ್ಳಲ್ಲ. ಯಾವುದೋ ದುಃಖ ಸುಖ ಇದೆಲ್ಲ ಕಾಣಿಸುತ್ತೆ ಅಂದ್ರೆ ಅದು ಅರಿವಿಗೆ ಸೇರೋಲ್ಲ. 100 ಸಲ ನೀವು ಆವೃತ್ತಿ ಮಾಡಿದ್ರು ನನಗೇ ನೋವು ಒಂದು 100 ಸಲ ಕೂಗಿದ್ರು ನಿಮಗೆ ನೋವಿಲ್ಲ, ಯಾಕೆ ನಮ್ಗೆ ನೋವು ಕಾಣಿಸ್ತಾ ಇದೆ ಅಂತ ಹೇಳೋದು. ತಲೆನೋವು ನನಗೆ ಕೂಗಿದ್ರು ತಲೆನೋವು ಕಾಣಿಸ್ತಾ ಇರೋದ್ರಿಂದ ನಿಮ್ಮ ನೋಡುವಂತ ನಿಮಗೆ ತಲೆನೋವು ಸೇರಿಲ್ಲ ನಾವು ಯುಕ್ತಿಯಿಂದ ಹೇಳ್ತೀವಿ. ಇಲ್ಲ ನಮಗೆ ತಲೆನೋವು ಅನುಭವದಲ್ಲಿದೆ 100 ಸಲ ಮಾಡಿದ್ರು ಆಗಲ್ಲ. ಅತ ಆಹಾ ಪ್ರಮಾಣ
ಬದ್ಧ ಮೂಲತ್ವಾದ ಪ್ರಮಾಣಬದ್ಧಮುಖತ್ವಾತ್ ದುಃಖಿತ್ವಂ ಕೇನ ವಾರ್ಯತೆ ದುಃಖಿತ್ವಂ ಕೇನ ವಾರ್ಯತೆ ನಿಷ್ಣವನ್ನಿವೃತ್ತಿಶ್ಚೇತ್ ಶ್ರವಣ್ಯಶ್ಚೇದ್ ನೈರಾತ್ಮ್ಯಂ ಹೇತಿ ಸೌಗತಂ ನೈರಾತ್ಮ್ಯಂ ಹೇತಿ ಸೋಗತಂ ಪ್ರಮಾಣಬದ್ಧಮೂಲತ್ವಾತ್ ದುಃಖಿತ್ವಂ ಕೇನ ವಾರ್ಯತೆ ಅಶ್ವನ್ನಿವೃತ್ತಶ್ಚೇದ್ ನೈರಾತ್ಮ್ಯಂ ಹೇತಿ ಸೋಗತಂ ಪ್ರಮಾಣಬದ್ಧ ಮೂಲತ್ವಾದ ದುಃಖಿತ್ವಂ ಕೇನ ವಾರ್ಯತೆ ನಿಷ್ಣವನ್ನಿವೃತ್ತಿಶ್ಚೇತ್ ನೈರಾತ್ಮ್ಯಂ ಹೇತಿ ಸೌಗತಂ ಈಗ ದುಃಖ ನೋವು ಕ್ಲೇಶ ಎಲ್ಲವೂ ನಿಮಗೆ ಅನುಭವಕ್ಕೆ ವಿಷಯವಾಗತ್ತೆ ಆತ್ಮನಲ್ಲಿ ಇಲ್ಲ ಅಂತ ಹೇಳ್ತಿಲ್ಲ ಇಲ್ಲ ಇಲ್ಲ ಆತ್ಮದಲ್ಲೇ ನಮಗೆ ದುಃಖ ನಮಗೆ ನೋವು ನಮಗೆ ಹಳದಿ ನಮಗೆ ಎಲ್ಲ ಕಷ್ಟ ಅಂತ ನೀವು ಬಹಳ ಪ್ರಮಾಣಗಳನ್ನ ತಗೊಂಡು ಇದು ಮಾಡಿದರೆ ಬದ್ಧ ಮೂಲತ್ವ ಪ್ರಮಾಣದಿಂದ ಗಟ್ಟಿಯಾಗಿ ಅದು ಇದೆ ಅಂತ ಆದ್ರೆ ಇದ್ದ ಆ ದುಃಖಿತ್ವವನ್ನ ಯಾರ ಕೈಲೂ ಕಳೆಯಕ ಆತ್ಮನ ಸ್ವರೂಪದಲ್ಲೇ ದುಃಖಿತ್ವ ಇದ್ದು ಬಿಟ್ರೆ ಅದನ್ನ ಕಳೆಯೋಕ್ ಸಾಧ್ಯವಿಲ್ಲ ಆ ಕಳಿಬೇಕಾದ್ರೆ ಆತ್ಮನೇ ಇಲ್ಲ ಅಂತ ಮಾಡ್ಬೇಕು ಆತ್ಮ ಇಲ್ಲ ಅಂತ ಆದ್ರೆ ಏನಾಗತ್ತೆ ನಿರಾತ್ಮ ಸ್ವರೂಪದ ದುಃಖ ಹೇಗಿರುತ್ತಲ್ಲ ಅಲ್ಲ ಅದನ್ನೇ ಹೇಳ್ತಾ ಇರೋರು ಸ್ವರೂಪದಲ್ಲಿ ದುಃಖ ಇಲ್ಲದೆ ಇರೋದ್ರಿಂದ ಮನುಷ್ಯ ದುಃಖ ಬಂದಾಗಲೂ ಸಾಯದೇ ಇರೋದು ಒಂದಲ್ಲ ಒಂದ್ ದಿವಸ ದುಃಖ ಹೋಗತ್ತೆ ಇರೋಲ್ಲ ಜೊತೆಯಲ್ಲಿ ಯಾವಾಗ್ಲೂ ಜೊತೆಲಿ ಇಲ್ಲ ಅನ್ನೋದು ವಿವೇಕಿ ಆಗ ಬಂದದ್ದು ಹೋಗತ್ತೆ ಅನ್ನೋದು ಮಧ್ಯಮ ನನಗೇ ದುಃಖ ಯಾವತ್ತು ಅಧಮ ತಲೆನೋವು ಬಂದಿತ್ತು ಕಿವಿ ನೋವು ಬಂದಿತ್ತು ಇಲ್ದೇ ಇರೋ ತಾನೆ ಬಂದಿರೋದು ಆಗಂತುಕವು ಅಗಮಾಪಾಯಿ ಅಂದ್ರೆ ಬಂದದ್ದು ಹೋಗಿಯೇ ಹೋಗತ್ತೆ ಅಂತ ಇಟ್ಕೊಂಡ್ರೆ ಪರವಾಗಿಲ್ಲ ಅದ್ರ ಮನುಷ್ಯನಿಗೆ ಏನಾಗತ್ತೆ ಗೊತ್ತಾ ಈಗ ತಾರಣ್ಯ ಬಂದಿರುತ್ತೆ ಅಥವಾ ಏನು ನಾನು ಹೀಗೇ ಇರ್ತೀನಿ ಅಂತ ಮಾಡ್ಕೊಂಡ್ಬಿಟ್ಟಿರ್ತೀನಿ ಸೌಂದರ್ಯ ಕೊಟ್ಟಿರ್ತಾನೆ ಹಾಗೇ ಇದ್ದು ಬಿಡುತ್ತೆ ಸೌಂದರ್ಯ ಅಂತ ಮಾಡ್ಕೊಂಡ್ಬಿಡ್ತಾರೆ ಖಂಡಿತ ಇರಲ್ಲ ಯಾವಾಗ್ಲೂ ಬಂದಿರೋದು ಯಾವಾಗ್ಲೂ ಅಗಮಾಪಾಯಿ ಆದ್ರಿಂದ ಬಿಟ್ಟೋಗೋದು ಸ್ವರೂಪಕ್ಕೆ ಸೇರಿಲ್ಲ ಕಾಣಿಸ್ತಾ ಇರೋದು ಸ್ವರೂಪಕ್ಕೆ ಸೇರಿಲ್ಲ ಗೊತ್ತಾಗಬೇಕು ಯಾವ್ಯಾವ್ದು ಹೊಸದಾಗಿ ಬಂದಿದೆಯೋ ಅದು ನಮ್ಮ ಸ್ವರೂಪದಲ್ಲಿ ಇಲ್ಲ ತಾನಾಗೆ ಹೋಗುತ್ತೆ ಕೆಲಸ ಪ್ರಯತ್ನ ಹೋಯ್ತು ಅಂತ ಮಾಡ್ಕೋತೀವಿ ಅಂತ ಹೋಗೇ ಹೋಗುತ್ತೆ ಇವಾಗ ಚೆನ್ನಾಗಿದೆ ದುಃಖಿತ್ವವು ಬೆಂಕಿಯ ಬಿಸಿಯಂತೆ ಪ್ರಮಾಣದಿಂದ ಬೇರು ಬಿಟ್ಟುಕೊಂಡಿದೆ ಆದ್ದರಿಂದ ನಿಶ್ಚಿತವಾಗಿ ಅಂದ್ರೆ ನಮ್ಮ ಸ್ವರೂಪದಲ್ಲೇ ದುಃಖಿತ್ವ ಇದೆ ಅಂದ್ರೆ ಅದನ್ನ ಯಾರು ತಾನೇ ತಡೆಯೋಕ್ಕಾಗ್ತದೆ ಯಾವ್ದ್ರಿಂದ ನಿವಾರಣೆ ಮಾಡೋದು ಹೋಗ್ಲಾಡ್ಸೋಕೆ ಯಾರ ಕೈಲ ಬೆಂಕಿಯ ಬಿಸಿಯಲ್ಲೇ ದೋಷ ಇದ್ಬಿಟ್ರೆ ಹೋಗಲ್ಲ ಬೆಂಕಿ ಬಿಸಿ ಸ್ವರೂಪ ಆ ಬಿಸಿಯಲ್ಲೇ ಏನೋ ದೋಷ ಇದೆ ಅಂದ್ರೆ ಅದನ್ನ ಆ ಬಿಸಿಯನ್ನ ತೆಗೆದು ಹೊರತು ಹೋಗಲ್ಲ ಬಿಸಿ ತೆಗೆದ್ರೆ ಬೆಂಕಿನೇ ಇರಲ್ಲ ಅಗ್ನಿಷ್ಣವತ ನಿವೃತ್ತಿಶ್ಚೇತ್ ಇಲ್ಲಪ್ಪ ಆ ಆತ್ಮನೇ ಇಲ್ಲ ಅಂತ ಮಾಡ್ಬೇಕು ಅಂದ್ರೆ ಸೌಗತ ಮತ ಬುದ್ಧನು ಹೇಳ್ತಾನೆ ಆತ್ಮ ಅನ್ನೋದು ಇಲ್ವೇ ಇಲ್ಲ ನೈರಾತ್ಮ್ಯವಾದ ಆ ದೇಹದಲ್ಲಿ ಅರಿವು ಅನ್ನೋದೇ ಇಲ್ಲ ಅದು 3-4 ತರ ದೇಹವೇ ಅರಿವುಳ್ಳದ್ದು ಅಂತ ಸಾರವಾಕ ಸೈಂಟಿಸ್ಟ್ ಇವರೆಲ್ಲ ಏನ್ ಮಾಡಿದ್ರು ದೇಹದಲ್ಲೇ ಅರಿವಿದೆ ಅಂತ ಇಂದ್ರಿಯಗಳಲ್ಲಿ ಅರಿವಿದೆ ಅಂತ ನೈಯಾಯಿಕ ನ್ಯಾಯಶಾಸ್ತ್ರ ಇಂದ್ರಿಯಕ್ಕೆ ಜ್ಞಾನ ಇದೆ ಇಂದ್ರಿಯ ಮನಸ್ಸು ಇಲ್ಲ ಕೇವಲ ಕ್ಷಣಿಕ ವಿಜ್ಞಾನ ಅಂತ ಬೌದ್ಧರು ಒಂದು ಮಾತು ಎಲ್ಲೂ ಅರಿವೇ ಇಲ್ಲ ಅರಿವು ಅನ್ನೋದು ಇಲ್ವೇ ಇಲ್ಲ ಅಂತ ಇನ್ನೊಂದು ಬೌದ್ಧರ ಶೂನ್ಯವಾದ ಆ ಶೂನ್ಯವಾದದಲ್ಲಿ ನೈರಾತ್ಮ್ಯವಾದ ಅಂತ ಒಂದು ಸ್ವಭಾವವು ನಾಶವಾಗುವುದಾದರೆ ಶೂನ್ಯವಾದವೇ ಪ್ರಾಪ್ತವಾಗುತ್ತದೆ ಸ್ವರೂಪವೇ ಇಲ್ಲ ಆಗೋದಾದರೆ ಶೂನ್ಯ ಖಾಲಿ ಏನು ಉಳಿಯಲ್ಲ ಆದ್ರಿಂದ ನಮ್ಮ ಸ್ವರೂಪ ಅರಿವಿನ ಅನುಭವ ಸ್ವರೂಪ ಇದೆಯಲ್ಲ ಇದು ದುಃಖದ ಸಂಬಂಧವೂ ಇಲ್ಲ ಯಾವ ಬಂಧನವೂ ಆಗಿಲ್ಲ ಯಾವ ಅಜ್ಞಾನವೂ ಬಂದಿಲ್ಲ ಯಾವುದೇ ಅದನ್ನು ತಿಳ್ಕೊಳ್ಳೋ ತನಕ ನನಗಿದೆ ಅಂತ ಒಪ್ಕೊಂಡು ಅನುವಾದ ಮಾಡಿ ಹೇಳ್ತಾ ಇದೀವಿ ಅವರು ಆತ್ಮನಲ್ಲಿ ಏನೋ ಒಂದು ಆಗ್ಬಿಟ್ಟಿದೆ ಈಗ ಅದನ್ನು ಕಳಿಬೇಕು ಅಂತ ಶಾಸ್ತ್ರ ಹೊರಟಿಲ್ಲ ಜ್ಞಾಪಕಂ ಶಾಸ್ತ್ರಂ ನ ಕಾರಕಂ ಅಂತೂ ಹಸಿವು ಯಾವತ್ತೂ ಇಲ್ಲ ಗೊತ್ತಾಯ್ತನ ಹಸಿವು ನಿನಗೆ ಬಂದಿಲ್ಲ ನಿದ್ರೆಯಲ್ಲಿ ಹಸಿವಿನ ಖಂಡಿತ ಅದನ್ನ ಹಸಿವಿನ ಯಾವಾಗಲೂ ನಿದ್ರೆಯಲ್ಲಿ ನೋವಿತ್ತಾ ಯಾವತ್ತೂ ನೋವಿಲ್ಲ ನಿದ್ರೆಯಲ್ಲಿ ಭಯ ಬಂದಿತ್ತಾ ಇಲ್ಲ ನಿನಗೆ ಯಾವತ್ತೂ ಭಯ ಅನ್ನೋದು ಇಲ್ಲ ಸ್ವರೂಪದಲ್ಲಿ ಇಲ್ಲದೆ ಇರೋದು ಆಗಂತಕವಾಗಿ ಇದ್ದರು ಕಾಣಿಸ್ತಾ ಇದ್ರು ಅದು ನಮ್ಮ ಇಲ್ಲ ನಿಶ್ಚಯ ಮಾಡ್ತೀವಿ ಅಂತ ಹೇಳಿ ಇಲ್ಲಿಗೆ 88ನೇ ಶ್ಲೋಕ ಆಯ್ತು.
ಮತವನ್ನು ನಾವು ಒಪ್ಪಬೇಕಾಗಿಲ್ಲ. ಅಂತೂ ಕಷ್ಟಪಟ್ಟು ಹಾಗೆ ಹೀಗೆ ಮಾಡಿ ಇವತ್ತಿನ ಪಾಠವನ್ನ ನಾನು ಯಥಾಮತಿ ಯಥಾ ಗುರುಗಳ ಪ್ರೇರಣೆಯಂತೆ ಮಾಡಿದ್ದೇನೆ. ಇನ್ನು ನಾಳೆ ಗುರುಗಳ ಈ ಕೊನೆ ಶ್ಲೋಕದ ಅರ್ಥ ಒಂದ್ಸತಿ ಹೇಳ್ತೀರಾ? ಹೇಳ್ತೀನಿ. ಅದಕ್ಕೆ ಬಂದ್ರೆ ಆತ್ಮನ ಸ್ವರೂಪದಲ್ಲಿ ಅನುಭವದಿಂದಲೇ ಸೇರಿಕೊಂಡಿದೆ ದುಃಖಿತ್ವವು ಅಂತಾದ್ರೆ ಅದು ಯಾರಿಂದಲೂ ತಡೆಯೋಕ್ಕಾಗಲ್ಲ. ಸ್ವರೂಪದಲ್ಲೇ ದುಃಖ ಸೇರ್ಕೊಂಡಿದೆ ಅನ್ನೋದಾದ್ರೆ ಬದ್ಧ ಮೂಲ ಅಂದ್ರೆ ಮೂಲದಲ್ಲೇ ಇದೆ ಅಂದ್ರೆ ದುಃಖಿತ್ವಂ ಕೇನವಾರ್ಯತೆ, ಆ ದುಃಖಿತ್ವವನ್ನ ಯಾವ್ದನ್ನ ತಡೆಯೋಕ್ಕಾಗತ್ತೆ? ಅಕಸ್ಮಾತ್ ನೀವು ಆತ್ಮನನ್ನೇ ತೆಗೆದುಹಾಕ್ಬಿಟ್ಟು ದುಃಖಿತ್ವ ತೆಗಿತೀವಿ ಅಂದ್ರೆ ಅಗ್ನಿಷ್ಣವನ್ನೇ ನಿವೃತ್ತಿಸ್ತೇವೆ. ಅಗ್ನಿಯ ಬಿಸಿಯನ್ನೇ ನಿವೃತ್ತಿ ಮಾಡೋ ಹಾಗೆ ಮಾಡ್ತೀವಿ, ಬೆಂಕಿಯಲ್ಲಿ ಬಿಸಿ ಇಲ್ದ ಹಾಗೆ ಮಾಡ್ತೀವಿ ಅನ್ನೋ ಹಾಗೆ ಆತ್ಮನಲ್ಲಿ ಸ್ವರೂಪದಲ್ಲೇ ಸುಖ ಇದೆ, ಸ್ವರೂಪವನ್ನೇ ತೆಗೆದುಹಾಕ್ಬಿಟ್ಟಿದ್ರೆ ಸೌಗತಂ ನೈರಾತ್ಮ್ಯಂ ಇತಿ. ಸೌಗತ ಮತ, ಬುದ್ಧರ ಮತದಂತೆ ನೈರಾತ್ಮ್ಯವಾದಕ್ಕೆ ಹೋಗ್ತೀರ. ಅದು ಯುಕ್ತಿಗೂ ಅನುಭವಕ್ಕೂ ಹೊಂದಲ್ಲ. ನಾನಿಲ್ಲವೆಂದು ಸಿದ್ಧಪಡಿಸಿಕೊಳ್ಳುತ್ತೇನೆ ಅಂತ ನಾನು ಜೋರಾಗಿ ಹೇಳಿದ್ರೆ ಅದು ಎಷ್ಟು ಜನ ಒಪ್ಕೋತಾರೆ ಗೊತ್ತಿಲ್ಲ. ಏನ್ ಹೇಳ್ಕೊಡ್ತೇನೆ? ನಾನಿಲ್ಲ ಅಂತ. ಯಾರೋ ನಾನು ಎಂತ ಅರ್ಥ ಇಲ್ಲ. ಇದು ಅಲ್ಲ, ಮೂಲದಲ್ಲೇ ಇರೋದು. ಹೌದು, ಬುದ್ಧ ಇದು ಯಾಕೆ ಇದು ಬೌದ್ಧ- ಆಗ ಮಾಡಕ್ ಆಗಲ್ಲ ಅಂತ. ಬೌದ್ಧರ ನೈರಾತ್ಮ್ಯವಾದ ಅನುಭವ ವಿರುದ್ಧ ಅದು. ಶೂನ್ಯ ಅಂತ. ಹೌದು, ಆತ್ಮನೇ ಇಲ್ಲ, ನಾನೇ ಇಲ್ಲ ಅಂತ ನಾನು ಅನುಭವಕ್ಕೆ ತಂದ್ಕೋತೀನಿ ಅಂತ ಹೋದ್ರೆ ಅದ್ ಯಾರ ಕೈಲೂ ನನ್ನ ಅನುಭವಕ್ಕೆ ನಾನಿಲ್ಲ ಅಂತ ಅನುಭವಕ್ಕೆ ಆಗಲ್ಲ. ಅನುಭವಿಸೋಕ್ ನಾನು ಇರ್ಬೇಕು, ಇಲ್ಲ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಇರ್ಬೇಕೋ ಇರ್ಬಾರ್ದು. ಅದನ್ನ ಇದ್ರೆ ಇಲ್ಲ ಅನ್ನೋದು ಅನುಭವಿಸೋದಾಗೆ ಅದೆಲ್ಲ ಸುಳ್ಳು. ಇಲ್ಲಿ ಗುರುಗಳು ಕನ್ನಡದಲ್ಲಿ ಕೊಟ್ಟಿದಾರಲ್ಲ ಗುರುಗಳೇ, ಹಾ ಹೇಳಮ್ಮ. ದುಃಖಿತ್ವವು ಬೆಂಕಿಯ ಬಿಸಿಯಂತೆ ಪ್ರಮಾಣದಿಂದ ಬೇರು ಬಿಟ್ಟಿಕೊಂಡಿರುವುದರಿಂದ ಏತರಿಂದ ನಿವಾರಣೆಯಾದೀತು ಅಂದ್ರೆ ಸರಿಮ್ಮ. ಪ್ರಮಾಣದಿಂದ ಬೆಂಕಿಯ ಸ್ವರೂಪ ಬಿಸಿ ಅನ್ನೋ ಹಾಗೆ ದುಃಖಿತ್ವ ತೋರ್ತಾ ಇದೆ ಅನ್ನೋ ಅರ್ಥ ಬರ್ತಾ ಇದೆಯಾ? ಏನದ್ ಹೇಳಿದ್ದು ನಂಗೆ ಕರೆಕ್ಟ್ ಆಗಿ ಗ್ರಹಣೆ ಆಗ್ಲಿಲ್ಲ. ಇಲ್ಲ, ಸ್ವರೂಪದಲ್ಲೇ ಇದೆ ಅನ್ನೋದು ಅನುಭವದಲ್ಲೇ ಗೊತ್ತಾಗತ್ತೆ ಅಂತ ಆದ್ರೆ ತೆಗಿಯೋಕ್ಕಾಗಲ್ಲ, ಯಾಕೇನೋ ಅದು ಓಡಿಸೋಕ್ಕಾಗಲ್ಲ. ಬೆಂಕಿಯ ಬಿಸಿಯಂತೆ ಸ್ವರೂಪದಲ್ಲೇ ದುಃಖ ಇದೆ ಅಂತ ಆದ್ರೆ ಸ್ವರೂಪ ನಾಶ ಮಾಡಿ ಅದು ಕಿತ್ವ ಕಳಿಬೇಕು, ಅದು ತಿಳಿಯಕ್ಕಾಗಲ್ಲ. ಅದು ಆ ಕಳೆದ ನೈರಾತ್ಯವಾದ ಬಂದು ಕೂತ್ಕೊಳ್ಳುತ್ತೆ. ದುಃಖ ಯಾವತ್ತೂ ಇಲ್ಲ ಸ್ವರೂಪದಲ್ಲಿ ಅಂತ ಹೇಳ್ಬೇಕು. ದುಃಖವೂ ಇಲ್ಲ, ಅಜ್ಞಾನವೂ ಇಲ್ಲ. ಆಯ್ತು. ಓಂ ಖಾನಿಲಾಜ್ಞಾಪ್ತರಿತ್ಯಂತಂ ಸೃಕ್ಷಣೀವೋದ್ಗತಂ ಯತಃ ಧ್ವಾಂತಚ್ಛಿದೇ ನಮಸ್ತಸ್ಮೈ ಹರಯೇ ಬುದ್ಧಿ ಸಾಕ್ಷಿನೇ. ಯಾರೂ ಗೊತ್ತಾಗ್ಲಿಲ್ಲ, ಬಂದು ಉದ್ದೇಶವೂ ಗೊತ್ತಾಗ್ಲಿಲ್ಲ, ಕೇಳಕ್ಕೂ ಬಂದು